ಮಂಗಲವು ಗುರು ಗೌತಮಾಂಗಗೆ ಮಂಗಲವು ಸಿರಿ ಕುಂದ ಕುಂದಾಚಾರ್ಯ ದೇವರಿಗೆ ಮಂಗಲವು ಚಿರ ಸಮಯ ಸಾರಕ್ಕೆ ಮಂಗಲವು ನಿಜ ಶುದ್ಧ ಆತ್ಮಗೆ ಮಂಗಲವು ಜಿನ ಜೈನ ಧರ್ಮಕ್ಕೆ ಪರಮ ಮಂಗಲವು ಮಂಗಲವು ಜಿನ ಜೈನ ಧರ್ಮಕ್ಕೆ ಪರಮ ಮಂಗಲವು ನಮೋ ಅರ್ಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋಯೇ ಸೌವಸಾವೂನಂ ನಮಃ ಸಮಯಸಾರಾಯ ಸ್ವಾನುಭೂತ್ಯಾ ಚಕಾಸತೆ ಚಿತ್ಸ್ವಭಾವಾಯ ಭಾವಾಯ ಸರ್ವಭಾವಾಂತರಚ್ಚಿರೆ ಸರ್ವಭಾವಾಂತರಚ್ಚಿರೆ. ಭರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವ ಸಮಯಸಾರ ಪರಮಾಗಮದ ಮೇಲೆ ಅಮೃತಚಂದ್ರಾಚಾರ್ಯ ದೇವರು ಬರೆದಿರುವ ಆತ್ಮಖ್ಯಾತಿ ನಾಮದ ಟೀಕೆಯ ಮಧ್ಯದೊಳಗೆ ಮೂಡಿ ಬಂದಿರುವಂಥ ಕಲಶರೂಪದ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆ ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ಅನೇಕ ವರ್ಷಗಳಿಂದ ನಡೀತಾ ಇದೆ. 5ನೇ ಅಧಿಕಾರ ಆಸ್ತ್ರವ ಅಧಿಕಾರದ ಮೊದಲನೇ ಕಲಶಿದೆ. ಅಥ ಮಹಾಮದ ನಿರ್ಭರ ಮಂಥರಂ ಸಮರರಂಗಪರಾಗತಂ ಆಸ್ತ್ರವಂ ಅಯಂ ಉದಾರ ಗಂಭೀರ ಮಹೋದಯೋ ಜಯತಿ ದುರ್ಜಯ ಬೋಧಧನುರ್ಧರಃ. ಅಥ ಅಯಂ ದುರ್ಜರ ಬೋಧಧನುರ್ಧರಃ ಆಸ್ರವಂ ಜಯತಿ. ಇಲ್ಲಿಂದ ಹಿಡಿದು ಆ ಅಖಂಡಿತ ಪ್ರತಾಪವುಳ್ಳ ಶುದ್ಧ ಸ್ವರೂಪದ ಅನುಭವವೆಂಬ ಮಹಾಯೋಧನು ಆ ಅಶುದ್ಧ ರಾಗಾದಿ ಪರಿಣಾಮ ಲಕ್ಷಣದ ಆಸ್ರವವನ್ನು ನಾಶ ಮಾಡುತ್ತಾನೆ. ಭಾವಾರ್ಥವು ಈ ಪ್ರಕಾರವಿದೆ. ಇಲ್ಲಿಂದ ಹಿಡಿದು ಆಸ್ತ್ರವದ ಸ್ವರೂಪವನ್ನು ಹೇಳುತ್ತಾರೆ. ಹೇಗಿದ್ದಾನೆ ಆ ಜ್ಞಾನಯೋಧನು? ಉದಾರ ಗಂಭೀರ ಮಹೋದಯ, ಶಾಶ್ವತನಿದ್ದಾನೆ, ಅನಂತ ಶಕ್ತಿಯಿಂದ ವಿರಾಜಮಾನನಿದ್ದಾನೆ. ಅವನ ಸ್ವರೂಪವು ಹೀಗಿದೆ. ಹೇಗಿದೆ ಆಸ್ರವವು? ಮಹಾಮದ ನಿರ್ಭರ ಮಂಥರ. ಸಮಸ್ತ ಸಂಸಾರಿ ಜೀವರಾಶಿಯು ಆಸ್ರವದ ಅಧೀನವಿದೆ, ಅದರಿಂದ ಗರ್ವಿತವಾಗಿದೆ ಮತ್ತು ಆ ಗರ್ವದಿಂದ ಮದವೇರಿ ಅದರಲ್ಲಿ ಮಗ್ನವಾದಂತೆ ಇದೆ. ಹಾಗಾದರೆ ಆ ಆಸ್ತ್ರವವನ್ನು ಜ್ಞಾನಯೋಧನಿಗೆ ಪರಾಜಿತ ಮಾಡೋದನ್ರಿ ಅಥವಾ ನಾಶ ಮಾಡೋದನ್ರಿ ಸುಲಭ ಇದೇನು ಕಠಿಣ ಇದೆ ರೀ? ಯಾವ ಆಸ್ತ್ರವ ಅನಾದಿಯಿಂದ ಸಮಸ್ತ ಜೀವಗಳನ್ನು ತನ್ನ ವಶದಲ್ಲಿಟ್ಕೊಂಡಿದೆ, ಅದರ ಮುಂದೆ ಏನು ಹೇಳಿದರು? ಅದು ಗರ್ವಿತ ಆಗಿದೆ, ಗರ್ವಿತ ಆಗಿ ಮಂಥರಾಗಿದೆ ಅದು. ಹಾಗಾದರೆ ಅದನ್ನು ಸೋಲಿಸೋದು ಸುಲಭ ಇದೆಯೋ, ನಾಶ ಮಾಡೋದಾ ಅಥವಾ ಕಠಿಣ ಇದೆ? ಭಾವ ತಿಳಿತಾ ಇಲ್ಲನ್ರಿ? ಸಮಸ್ತ ಜೀವಗಳನ್ನು ತನ್ನ ವಶದಲ್ಲಿಟ್ಕೊಂಡಿದೆ ಅದು ಆಸ್ರವ. ಇಲ್ಲಿಂದ ಆಸ್ರವದ ಸ್ವರೂಪ ಹೇಳ್ತಾ ಇದ್ದಾರೆ. ಅದೇನು ಮಾಡಿದೆ? ಸಮಸ್ತ ಜೀವಗಳನ್ನು ಸೋಲಿಸಿ ತನ್ನ ವಶದಲ್ಲಿಟ್ಕೊಂಡಿದೆ. ಅದರ ಎದುರು ಯಾರೂ ತಲೆ ಎತ್ತಿಲ್ಲ ಅಂದಮೇಲೆ ಅದು ಗರ್ವಿತ ಆಗಿದೆ. ಎಲ್ಲ ನಂದೇ ನಡೀತಾ ಇದೆ ಅಂಥೇಳಿ ಗರ್ವಿತ ಆದದ್ದು ಇದೆ. ಗರ್ವಿತ ಆಗಿದೆ. ಆದರೆ ಕೊನೆಗೆ ಏನಿದೆ ಅಂತಂದ್ರೆ
ಗರ್ವದಿಂದ ಮದವೇರಿ ಅದರಲ್ಲಿ ಮಗ್ನವಾದಂತೆ ಇದೆ. ಎಲ್ಲಿ ಮಗ್ನ ಆಗಿದ್ದೀರಿ? ಅದ ಗರ್ವದೊಳಗೆ. ಗರ್ವದೊಳಗೆ ಮದ ಏರಿ ಅದು ಮಗ್ನ ಆದ ಹಾಗೆ ಇದೆ. ಅಂದ್ರೆ ಅದ ನಿಜವಾಗಿ ದುರ್ಜಯ ಇದೆಯೋ ಅಥವಾ ಅದನ್ನು ಸೋಲಿಸೋದು ಸುಲಭ ಇದೆ. ಮೂರು ವಿಶೇಷಣ ಕೊಟ್ರಲ್ಲ. ಒಂದು, ಎಲ್ಲ ಜೀವಗಳನ್ನು ತನ್ನ ವಶ ಮಾಡಿಕೊಂಡಿದೆ, ಅದರಿಂದ ಅದಕ್ಕೆ ಮಹಾ ಗರ್ವ ಬಂದದ್ದು ಇದೆ. ಆ ಗರ್ವ ಬಂದ ಅದಕ್ಕ ಮದ ಒಂಥರ ಉನ್ಮತ್ತಾಗಿದೆ, ಅದು ಅಮಲ ಬಂದಿದೆ, ಗರ್ವದ ಅಮಲ. ಹಾಗಾದ್ರೆ ಆ ಅಮಲಿನೊಳಗೆ ಅದು ಮಗ್ನವಾದಂತೆ ಇದೆ. ಅದನ್ನು ಸೋಲಿಸೋದು ಕಠಿಣ ಇದೆ ಅಂತ ಸುಲಭ ಇದೆ ರೀ. ಅಪೇಕ್ಷೆ ನಮಗೆ ಬೇಡ. ಕಠಿಣ ಇದೆ ಅಂತ ಸುಲಭ ಇದೆ, ಎರಡು ಶಬ್ದ ಅದಾವ್ರಿ. ನಿಮ್ದು ಏನೈತ್ರಿ ಉತ್ತರ? ಸ್ವಾಧ್ಯಾಯದವ್ರದ, ಸ್ವಾಧ್ಯಾಯ ಪ್ರೇಮಿಯವ್ರದ, ಜಿನವಾಣಿಯ ಜೊತೆ ಜೀವನವನ್ನು ತೊಡಗಿಸಿದವ್ರದ, ಯಾವ ಪ್ರಕಾರದಿಂದ ಜಿನವಾಣಿಗೆ ಅಪಚಾರ ಮಾಡದೇ ಇರುವಂಥವ್ರದ. ಏನಿದೆ ಅಭಿಪ್ರಾಯ? ಆಶ್ರವ ಸಮಸ್ತ ಜೀವಗಳನ್ನು ತನ್ನ ವಶದಲ್ಲಿಟ್ಕೊಂಡಿದೆ, ಹೌದರೆ? ಅದರ ಎದುರು ಯಾರೂ ತಲೆ ಎತ್ತಲಿಲ್ಲ ಅಂಥೇಳಿ ಅದು ಗರ್ವಿತ ಆಗಿದೆ. ಗರ್ವಿತ ಆಗುವುದರಿಂದ ಅದು ನಶದೊಳಗಿದ್ದಂಗೆ ಇದೆ ರೀ. ಆ ನಶೆಯೊಳಗೆ ಮಗ್ನ ಇದೆ ರೀ. ಅದನ್ನು ಸೋಲಿಸೋದು ಸುಲಭ ಇದೆಯೋ ಅಥವಾ ಕಠಿಣ ಇದೆ? ಆಶ್ರವದ ಸ್ವರೂಪ ಹೇಳುತ್ತಾರೆ. ಇದು ಆಶ್ರವದ ಸ್ವರೂಪ ಇದೆ ನೋಡ್ರಿ. ಅದಕ್ಕಿಂತ ಮೊದಲು ಆ ಯೋಧ ಹೇಗಿದ್ದಾನೆ? ಜ್ಞಾನರೂಪದ ಯೋಧ ಅಂಥೇಳಿ, ಧನುರ್ಧರ ಅಂಥೇಳಿ ಹೇಳಿದ್ರೆ ಅವನು ಶಾಶ್ವತ ಇದ್ದಾನೆ, ಅನಂತ ಶಕ್ತಿಗಳಿಂದ ವಿರಾಜಮಾನಿದ್ದಾನೆ, ಗಂಭೀರ, ಶಾಶ್ವತ, ಉದಾರ, ಮಹೋದಯ. ಹಾಗಾದ್ರೆ ಅಂಥ ಜ್ಞಾನ ಯೋಧನಿಗೆ ಇಂಥ ಆಶ್ರವವನ್ನು ಸೋಲಿಸೋದ ಕಠಿಣ ಇದೆ ಅಂತ ಸುಲಭ ಇದೆ? ಇಷ್ಟು ಪ್ರಶ್ನೆ ಇದೆ. ಸುಲಭ ಇದೆ. ಯಾಕೆ? ಸುಲಭ ಇದೆ ಅನ್ನೋದಕ್ಕೆ ಎರಡೂ ಕಡೆಯಿಂದ ಪೋಷಣೆ ಇದೆ ರೀ. ನಿಮ್ದು ಕೂಡ ಬರೋದ್ರಿ ವಿಷಯ. ಸುಲಭ ಇದೆ ಅನ್ನೋದಕ್ಕೆ ಎರಡೂ ಕಡೆಯಿಂದ ಪೋಷಣೆ ಇದೆ. ಉತ್ತರ ಮೊದಲು ಯಾರ್ದು ಬಂದಿದೆ? ಅವ್ರದ್ದು ಸಿದ್ಧಿ ಮಾಡೋದ್ರಿ. ಉತ್ತರ ಮೊದಲು ಸುಲಭ ಇದೆ ಅಂತ ಹೇಳಿ ಬಂದಿದೆ. ಸುಲಭ ಯಾಕಿದೆ ಅಂದ್ರೆ ಎರಡೂ ಕಡೆಯಿಂದ ಅನುಕೂಲ ಇದೆ, ಅದಕ್ಕೆ ಗೆಲ್ಲೋದಕ್ಕೆ ಅನುಕೂಲ ಏನ? ಅದು ಸ್ವಯಂ ಶಾಶ್ವತ ಇದೆ. ಶಾಶ್ವತ ಯಾವುದಿದೆ ಅದನ್ನ ನಾಶ ಮಾಡೋದು ಸಾಧ್ಯ ಇಲ್ಲ. ಮತ್ತು ಅನಂತ ಶಕ್ತಿಯಿಂದ ವಿರಾಜಮಾನ ಇದೆ. ಎರಡ ಶಕ್ತಿ ಇದ್ರೆ ಕಳ್ಕೊಳ್ಬಹುದು ಅನ್ನೋದಿತ್ತು, ಶಕ್ತಿ ಹೀನಾಗಬಹುದು ಅನ್ನೋದಿತ್ತು. ಅನಂತ ಶಕ್ತಿಯಿಂದ ವಿರಾಜಮಾನ ಇದೆ, ಶಾಶ್ವತ ಇದೆ. ಇದು ಒಂದು ಪಕ್ಷ, ಜ್ಞಾನದ ಪಕ್ಷ. ಆ ಜ್ಞಾನ ಯೋಧನಿಂದ ಮಾತ್ರ ಆಶ್ರವ ರೂಪದ ಶತ್ರುವನ್ನು ಜಯಿಸೋದು ಸಾಧ್ಯ ಇದೆ. ಹಾಗಾದರೆ ಜ್ಞಾನ ಯೋಧನ ಸ್ವರೂಪ ಹೀಗಿದೆ. ಹೇಗಿದೆ? ಶಾಶ್ವತ ಇದೆ ಜ್ಞಾನ. ಯಾವುದ ಸ್ವಯಂ ಶಾಶ್ವತ ಇದೆಯೋ ಅದನ್ನ ಯಾರು ನಾಶ ಮಾಡವ್ರಿ? ಯಾವುದು ನಾಶಶೀಲ ಇದೆಯೋ ಅದನ್ನು ನಾಶ ಮಾಡುವ ಸಲುವಾಗಿ ಯಾರ್ಯಾರು ತಗೋಬೇಕ್ರಿ? ತಿಳಿತಾ ಇದೆಲ್ಲ? ಜ್ಞಾನ ಹೇಗಿದೆ? ಶಾಶ್ವತ ಇದೆ. ಎರಡನೇದೇನ? ಅನಂತ ಶಕ್ತಿಯಿಂದ ವಿರಾಜಮಾನ ಇದೆ. ಅದು ಶಕ್ತಿಯಿಂದ ಬಿದ್ದುಕೊಂಡಿಲ್ಲ, ವಿರಾಜಮಾನ ಇದೆ, ಸಿಂಹಾಸನಾರೂಢ ಇದೆ. ಇನ್ನು ಆಶ್ರವ ಇದೆಯಲ್ಲ, ಅದು ಎಲ್ಲ ಜೀವಗಳನ್ನು ಜಯಿಸಿದೆ, ತನ್ನ ವಶದಲ್ಲಿಟ್ಕೊಂಡಿದೆ. ಯಾವ ಅಂಜಿಕೆನೂ ಇಲ್ಲ ಅದಕ್ಕೆ. ಎಲ್ಲರೂ ಅದರ ವಶ. ನರ, ಸುರ, ಸುಶಿಕ್ಷಿತ್, ಅಶಿಕ್ಷಿತ್,
ದುರ್ಬಲ್ ಸಬಲ್ ಸುಂದರ್ ಅಸುಂದರ್ ಕುರೂಪ್ ಎಲ್ಲರೂ ಅದರ ವಶ ಇದ್ದಾರೆ. ಹೀಗಾಗುವುದರಿಂದ ಅದು ಗರ್ವ ಬಂದಿದೆ ರೀ. ಅದಕ್ಕೆ ಬರ್ತಿದೆಯೋ ಅಥವಾ ಇಲ್ಲ? ಎಲ್ಲರೂ ನಿಮ್ಮ ಮಾತು ಕೇಳಿದ ಮೇಲೆ ಗರ್ವ ಬರ್ತಿದೆಯೋ ಅಥವಾ ಇಲ್ಲ? ಎಲ್ಲರೂ ಪದ್ಮ ಹೇಳಿದಾಗ ಕೇಳೋದಿಲ್ಲ ನಾಳಿಂದು ಅಂಥೇಳಿ ಹೇಳಿದ್ರೆ ಆಕಿಗೆ ಒಂದು ಸ್ವಲ್ಪ ಬರ್ತಿದೆ ಅಥವಾ ಇಲ್ರಿ? ಆಮೇಲೆ ಎಲ್ಲ ಇಲ್ಲಿ ಇದ್ದವ್ರು ಅಷ್ಟೇ ಅಲ್ಲ, ಅಲ್ಲಿ ಯಾರ್ಯಾರು ಅದಾರ ಅವರು ಎಲ್ಲ ಕೇಳೋದು. ಹಾಗಾದ ಮೇಲೆ ಆ ಗರ್ವದ ಉನ್ಮತ್ ಬರ್ತಿದೆ. ಉನ್ಮಾದ್ ನಶ ಇರ್ತಿದೆ ರೀ. ಆ ನಶೆಯೊಳಗನ ಮಗ್ನ ಇರ್ತಿದೆ ರೀ. ಅದ ಮುಗಿತದ ಪದ್ಮನ್ ಪಾರ್ಟ್. ನಶಾದೊಳಗನ ಮಗ್ನ ಇದೆ ರೀ. ಹಾಗಾದ್ರೆ ಅಂಥದನ್ನ ಸೋಲಿಸೋದ ಮಹಾ ಸುಲಭ ಇದೆ ಇರ್ಲಿ. ಕಷ್ಟ ಏನಿದೆ ಅದು ನಶಾದೊಳಗಿದೆ ನೋಡ್ರಿ. ಕೆಲವೊಂದು ಸಿನಿಮಾಗಳ್ದಾಗ ತೋರಿಸ್ತಾರೆ, ಯಾವುದೋ ಒಂದು ದೊಡ್ಡದಾದಂಥ ಡೀಲ್, ಆ ಡಾನ್ಗಳು ಇರ್ತಾರಲ್ಲ ಅವ್ರದ ದೊಡ್ಡದಾದಂಥದ್ದು ಒಂದು ಡೀಲ ಮತ್ತು ದೊಡ್ಡದಾದಂಥದ್ದು ಒಂದು ನಿಧಿ ಸಿಗೋದಿರ್ತಿದೆ. ಅದು ಸಿಕ್ಕ ನಂತರ ಅವ್ರು ಪಸಾರಾಕವ್ರು ಇರ್ತಾರೆ. ಅವಾಗ ಇವ್ ಜ್ಞಾನ ಧನುರ್ಧರ ಅರ್ಥಾತ್ ಹೀರೋ ಇರ್ತಾನಲ್ಲ, ಅವೇನು ಮಾಡ್ತಾನ್ರಿ, ವೇಷ ಮರೆಸಿಕೊಂಡ ಅವನನ್ನು ಸರಿಯಾಗಿ ಹಿಡಿತಾನೆ. ಪಸಾರಾಗವ್ರು ಇರ್ತಾರೋ ಅದಕ್ಕಿಂತ ಮೊದಲು ಅವರು ಪಾರ್ಟಿ ಮಾಡ್ತಿರ್ತಾರೆ, ಕುಡಿತಿರ್ತಾರೆ, ಕುಣಿತ ಇರ್ತಿದೆ, ಎಲ್ಲ ಪ್ರಕಾರದಿಂದ ನಶಾದೊಳಗಿರ್ತಾರೆ. ಆವಾಗ ಅವ್ರು ಸುಲಭವಾಗಿ ಸಿಗ್ತಾರೋ ಅಥವಾ ಇಲ್ರಿ? ಬಹಳಷ್ಟು ಇದೆ ರೀ. ಅವ್ರ ಮನುಷ್ಯರು ಬಹಳಷ್ಟು ಇದ್ದಾರೆ ರೀ. ಅವ್ರು ಯಾರು ಮೂಲ ಅದಾರಲ್ಲ ಅವ್ರ ಸೆಕ್ಯೂರಿಟಿ ಅಲ್ಲ, ಅವ್ರ ಕೈಯೊಳಗೆ ಕೆಲಸ ಮಾಡುವಂಥವ್ರನ್ರಿ. ಏನದಾರು ಅವರ ಆಜ್ಞೆಯ ಪಾಲನೆ ಮಾಡುವಂಥವ್ರು ಬಹಳ ಅದಾರ್ರಿ. ಇಲ್ಲದಾರ, ಹೊರಗದಾರ, ಹೊರಗಡೆ ಮೇಲ್ ನಿಂತಿದಾರ, ನೀರಾಗ ಅದಾರ, ಬೋಟದೊಳಗದಾರ, ಜಹಾಜದೊಳಗದಾರ, ಎಲ್ಲ ಕಡೆ ಅದಾರ್ರಿ. ಹೌದು ಅಥವಾ ಇಲ್ರಿ? ಆದ್ರೂ ಕೂಡ ಅವನ ನಶಾದೊಳಗಿರೋ ವೇಳೆದೊಳಗ ಅವನನ್ನ ಇವ ಗೆದ್ದು ಬಿಡ್ತಾನೆ. ಅದು ಮುಂದೆ ಏನು ಧಾಮ್ ಧೂಮ್ ಆಗ್ತಿದೆ ಅದೆಲ್ಲ ಕರ್ಮದ ನಂತರ ನಡೀತಿದೆ ರೀ. ನಮ್ಮಲ್ಲೇ ಕೂಡ ಬಹಳಷ್ಟು ನಿಲ್ಲಿಸಿದಾರೆ ಅವ ಮಗ್ನದ ನಶಾದೊಳಗ. ಆದ್ರೆ ಬಹಳಷ್ಟು ನಿಲ್ಲಿಸಿದ ತನ್ನ ಪ್ಯಾದೆಗಳನ್ನ. ನಿದ್ದೆ ಇಲ್ಲ, ಅವರೆಲ್ಲ ಬಹಳಷ್ಟು ಹುಷಾರದರು. ಆದ್ರ ಅವ ಅಲ್ಲಿ ಸಿಕ್ಕ ಹಾಕೊಂಡ ಅಂದ ಮೇಲೆ ಇವ್ರೇನ್ ಮಾಡವ್ರಿ? ಎಷ್ಟೊತ್ತು ನಡೆಸವ್ರಿ? ಸೇನಾಪತಿ ಸೆರೆ ಸಿಕ್ಕ ನಂತರ ಸೈನ್ಯ ಯುದ್ಧ ಮಾಡ್ತಿದೆ ಅಥವಾ ಇಲ್ಲ? ಮಾಡ್ತಿದೆ ರೀ. ಆದ್ರ ಯಾವ ಪ್ರಕಾರದಿಂದ ಅದರಲ್ಲಿ ಬಲ ಇಲ್ಲ. ಅಸ್ರವ ರೂಪದ ದುರ್ಜಯ ಶತ್ರುವನ್ನ ಸೋಲಿಸೋದು ಈಗ ಈ ಮನುಷ್ಯ ಭಾವದೊಳಗೆ, ಈ ಸಂಯೋಗದೊಳಗೆ ನಮ್ಮ ಜ್ಞಾನ ಒಂದು ವೇಳೆ ಜಾಗೃತ ಆಯಿತು ಅಂತಂದ್ರೆ ಇದೇ ಅದರ ಸ್ವರೂಪ ಅಂಥದ್ದನ. ಶಾಶ್ವತ ಇದೆ. ಶಾಶ್ವತ ಆದ್ರೆ ಈ ಮೊದಲು ಯಾಕಾಗಲಿಲ್ಲ? ಶಾಶ್ವತನೇ ಇದೆ, ಆದ್ರೆ ಅದು ಎಚ್ಚರನೇ ಆಗಲಿಲ್ಲಲ್ಲ. ಎಚ್ಚರೇ ಆಗಲಿಲ್ಲ. ಈಗ ಅದು ಎಚ್ಚರ ಆಯಿತು ಅಂತಂದ್ರೆ ಅದಕ್ಕೆ ಜ್ಞಾನ, ಅದಕ್ಕೆ ತಿಳಿತಿದೆ ನಾನು ಶಾಶ್ವತ ಇದ್ದೇನೆ, ನನ್ನ ಶಕ್ತಿ ಅನಂತಿದೆ. ಅದು ಭಲೆ ಅನಾದಿ ಕಾಲದಿಂದ ನನ್ನ ಸಮಸ್ತ ಗುಣಗಳನ್ನ ತನ್ನ ವಶದಲ್ಲಿಟ್ಕೊಂಡ್ರೂ ಕೂಡ ನನ್ನ ಗುಣಗಳ ಮೇಲೆ ನನ್ನದೇ ಆಡಳಿತ ಇದೆ ಅನ್ನೋದು ಅದಕ್ಕೆ ವಿಶ್ವಾಸ ಇದೆ. ನೋಡ್ರಿ, ಯಾವ ಗುಣದ ಪರ್ಯಾಯ ಎಷ್ಟೇ ವಿಕೃತ ಆಗಿದ್ರೂ ಕೂಡ ಅದು ಚೈತನ್ಯ ಸ್ವಭಾವದ ಉಲ್ಲಂಘನೆ ಮಾಡಿ ವಿಕೃತ ಆಗಿಲ್ಲ. ಆಗಿದೇನ್ರಿ ಸುಧಾತೆ? ಬಸ್ ದೇಖನಾ ಹೈ, ಅಭೇದವನ್ನು ನೋಡೋದಿದೆ. ಬಹಳ ಅದ್ಭುತ ಮಾತಿತ್ರಿ. ಅಭೇದವನ್ನು ನೋಡೋದಿದೆ, ಭೇದ ಇಲ್ಲ ಅನ್ನೋ ಹಾಗಿಲ್ಲ. ಭೇದ ಇದೆ. ಏನೇನು ಭೇದ ಇದೆ? ಗುಣಭೇದ ಇದೆ, ಪರ್ಯಾಯ ಭೇದ ಇದೆ, ಪರ್ಯಾಯದೊಳಗೆ ವಿಕಾರ ಇದೆ, ರಾಗಿದೆ ಇದೆ. ಇನ್ನೊಂದು ಬಹಳ ಮುಖ್ಯವಾದಂಥ ಮಾತು ಬಂತು, ಇದೆ. ಆದ್ರೆ ಅದನ್ನು ನಿಜವಾಗಿ ಈ ಅಖಂಡ ಭೇದ ವಸ್ತುವಿನೊಳಗೆ ಇಲ್ಲ. ದೃಷ್ಟಿಕ್ಷೇಪ ನಾವು ಎಲ್ಲಿ ಮಾಡುವುದಿದೆ? ದೃಷ್ಟಿಕ್ಷೇಪ ಎಲ್ಲಿ ಮಾಡುವುದಿದೆ? ಭೇದ ಇರುವೆಳದೊಳಗೂ ಕೂಡ ಅಭೇದ ವಸ್ತುವಿನ ಮೇಲೆ ಮಾಡುವುದಿದೆ. ಅಸಂಖ್ಯ ಪ್ರದೇಶಿ ಇರುವೆಳದೊಳಗೂ ಕೂಡ ಅಖಂಡ ವಸ್ತುವಿನ ಮೇಲೆ ಮಾಡುವುದಿದೆ. ವಿಕಾರ ಇರುವೆಳದೊಳಗೂ ಕೂಡ ಅದರದ ನಿರ್ವಿಕಾರ ಸ್ವಭಾವದ ಮೇಲೆ ಮಾಡುವುದಿದೆ.
ಆವಾಗ ಆಶ್ರವವನ್ನು ಹೊಡೆದೋಡಿಸೋದ ಕಠಿಣಿದೆ ಸುಲಭ ಇದೆ ರೀ. ಇನ್ನೂ ಸ್ವಲ್ಪ ಮುಂದೆ ಹೋದ್ರ ಆಶ್ರವವನ್ನು ಹೊಡೆದೋಡಿಸೋದಿಲ್ಲೈತಿ. ಆಶ್ರವ ಎಲ್ಲೈತಿ? ಆಶ್ರವ ಎಲ್ಲೇ ಐತಿ? ಹೋಗೋ ಮಾತನು ಎರಡನೇದ್ದು, ಆದ್ರೆ ಎಲ್ಲೈತಿ? ಇಲ್ಲವೇ ಇಲ್ರಿ. ಇಲ್ಲವೇ ಇಲ್ಲ. ದೃಷ್ಟಿ ಅಖಂಡದ ಮೇಲೆ ಬೀಳ್ಬೇಕಾಗಿದೆ. ಅಸಂಖ್ಯ ಪ್ರದೇಶಿ ಇರುವೆಳೆದೊಳಗೂ ಕೂಡ ಅಖಂಡ ಇದೆ. ಗುಣಭೇದ ಇರುವೆಳೆದೊಳಗೂ ಕೂಡ ಅಭೇದ ಇದೆ. ವಿಕಾರಿ ಪರ್ಯಾಯದ ವಿದ್ಯಮಾನತೆಯೊಳಗೆ ಕೂಡ ನಿರ್ವಿಕಾರ ಸ್ವಭಾವ ಇದೆ. ಪ್ರತಿಯೊಂದು ಗುಣ ನಿರ್ವಿಕಾರ ಸ್ವಭಾವ ಇದೆ. ಹಾಗಾದ್ರೆ ಇಲ್ಲಿ ಯಾವ ಜ್ಞಾನ ರೂಪದ ಯೋಧ ಇದ್ದಾನಲ್ಲ, ಇವನ ಪ್ರಭಾವ ಭಲೇ ಆ ಗುಣಗಳಲ್ಲೆಲ್ಲ ವಿಕೃತಿ ಬಂದಿದೆ ಅಂತ ಹೇಳಿ ಇಟ್ಕೊಳ್ಳೋನು. ಎಲ್ಲ ಗುಣಗಳಲ್ಲಂತೂ ಬಂದಿಲ್ಲ, ಹೋಗಲಿ, ಬಂದಿದೆ. ಯಾವ ಗುಣದಲ್ಲಿ ಬಂದಿದೆಲ್ಲ, ಆ ವಿಕೃತಿ ಬಂದಿರೋ ವೇಳೆದೊಳಗೂ ಕೂಡ ಚೈತನ್ಯದ ಹಿಡಿತ ಆ ಗುಣಗಳ ಮೇಲೆ ಇದೆಯೋ ಅಥವಾ ಇಲ್ಲ? ಚೈತನ್ಯದ ಹಿಡಿತ ಅರ್ಥಾತ್ ಯಾವ ಗುಣ ಎಷ್ಟೇ ವಿಕೃತ ಆಗಿದ್ರೂ ಕೂಡ ಚೈತನ್ಯದ ಅಭಾವ ಆಗುವಷ್ಟು ವಿಕೃತ ಆಗಿಲ್ಲ, ಆಗೋದನ್ನು ಸಾಧ್ಯ ಇಲ್ಲ. ಭಾವ ಕಲಂಕದ ಪ್ರಚುರತೆಯೊಳಗೂ ಕೂಡ ಭಾವ ಕಲಂಕದ ಪ್ರಚುರತೆಯಲ್ಲಿ ಅನಂತ ಕಾಲ ಬಿದ್ದುಕೊಂಡಿದ್ದ ಈ ಜೀವ. ಆದ್ರೆ ಅಲ್ಲಿ ಕೂಡ ಚೈತನ್ಯ ಸ್ವಭಾವದ ಅಭಾವ ಆಗಿರಲಿಲ್ಲ ಅಂಥೇಳನ ಆ ಭಾವ ಕಲಂಕದ ಪ್ರಚುರತೆಯನ್ನು ಬಿಟ್ಟುಕೊಟ್ಟ ಮೇಲೆ ಬಂದ. ಭಾವ ಕಲಂಕದ ಪ್ರಚುರತೆಯನ್ನು ಯಾರೂ ಬಿಡಿಸಲಿಲ್ಲ. ಅನಂತ ಕಾಲ ಬಿದ್ದಿದ್ದಲ್ಲ ಜೀವ ನಿಗೋದದೊಳಗ. ಎಲ್ಲಿದ್ದ? ಭಾವ ಕಲಂಕದ ಪ್ರಚುರತೆಯೊಳಗೆ. ಅದನ್ನು ಅನಂತ ಕೇವಲಿ ಅಥವಾ ಅನಂತ ಚೌಬೀಶಿಗಳು ಕೂಡಿ ಕೂಡ ಬಿಡಿಸೋದು ಸಾಧ್ಯ ಇಲ್ಲ. ನನ್ನ ಭಾವಕಲಂಕದಿಂದ ನನ್ನನ್ನು ಬಿಡಿಸಲಿಕ್ಕೆ ಅನಂತ ಕೇವಲಿ ಅನಂತ ಚೌವೀಶಿಗಳ ಸಮರ್ಥ ಇಲ್ರಿ. ಆದ್ರ ಅವರಿಗಿಂತ ಸಮರ್ಥ ಸ್ವಭಾವ ಜೀವಂತ ಇತ್ತಂಥೇಳಿನ ಅಲ್ಲಿಂದ ಮೇಲೆ ಬಂತ್ರಿ. ಆಗಬೇಕು ವಿಶ್ವಾಸ ರೀ. ಯಾವುದು ವಾಸ್ತವಿಕ ಇದೆಯೋ ಅದರ ಮೇಲೇನ ವಿಶ್ವಾಸ ಮಾಡುವುದಿದೆ. ಭಾರೂಢದ ಮೇಲೆ ವಿಶ್ವಾಸ ಮಾಡುವ ಮಾತು ಇಲ್ಲಿ. ಭಾರೂಢ ಏನು ಇಲ್ಲವೇ ಇಲ್ಲ. ಯಾವುದು ಇದೆಯೋ ಅದರ ಮೇಲೆ ವಿಶ್ವಾಸ. ಭಾವ ಕಲಂಕದ ಪ್ರಚುರತೆಯೊಳಗ ಈ ಜೀವ ಅನಂತ ಕಾಲ ಉಳಿದ. ಅನಂತ ಕಾಲ ಲಕ್ಷದೊಳಗೆ ಬರ್ತಾ ಇದೆ ಅಂದ್ರೆ ಈ ಜೀವ ಭಾವ ಕಲಂಕದ ಪ್ರಚುರತೆಯೊಳಗ ಅನಂತ ಕಾಲ ಉಳಿದ. ದಶಲಕ್ಷಣದ ಸಮುಚ್ಚಯ ಪೂಜೆಯೊಳಗೆ ಬಂತಲ್ಲ, ಯಾವುದರದ ಮಾನ ಮಾಡೋದ್ನ? ವಿನಾಮೌಲ್ಯ ಮಾರ್ಕೊಂಡಿದ್ದಾನೆ ನನ್ನನ್ನು ನಾನು. ವಿನಾಮೌಲ್ಯ ಎಷ್ಟೋ ಬಾರಿ ವಿನಾಮೌಲ್ಯ ದೃಷ್ಟಾಂತ ನಾನು ಅನೇಕ ಬಾರಿ ಹೇಳ್ತಿದ್ದೆ. ತರಕಾರಿ ತರಲಿಕ್ಕೆ ಹೋಗಿರ್ತಿದ್ದೀರಿ, ಆ ಯಾವುದೋ ಒಂದು ಚಿಕ್ಕದಾದಂಥ ಆ ತರಕಾರಿ ಒಳಗೆ ನಾನು ಕೂತಿದ್ದೆನು. ಆಮೇಲೆ ಸೌತೆಕಾಯಿ ಒಳಗೆ, ಬೆಂಡೆಕಾಯಿ ಒಳಗೆ, ಹೀರೆಕಾಯಿ ಒಳಗೆ, ಯಾವುದರೊಳಗರೆ ನಾನು ಕೂತಿದ್ನು. ಅದೇನಿದೆ ರೀ? ಸಚಿತ್ತ ಇದೆ, ಅದರಲ್ಲೇ ಜೀವ ಇದಾವ್ರೆ. ಹೌದು ಅಥವಾ ಇಲ್ಲ? ಹಾಗಾದ್ರೆ ಜೀವ, ನಾನು ಅದರಲ್ಲೇ ಕೂತಿದ್ದೆ ಅಥವಾ ಬಿದ್ದಿದ್ದೆ, ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದೆ. ಆ ವೇಳೆದೊಳಗ ತರಕಾರಿ ಕೊಳ್ಳುವಂಥ ಹಾಕಿನ್ನೊಂದು ಏನು ಬಂಗಾರ ಐತದ, ಎಷ್ಟು ಕರೆಕ್ಟ್ ತೂಕ ಮಾಡ್ತೀಯ ಅಂಥೇಳಿ ಅಂತಾನೆ. ಆಗ ನಾ ಯಾವುದ್ರೊಳಗೆ ಕೂತಿದ್ನಲ್ಲ ಅದನ್ನೊಂದು ಮೇಲೆ ಹಾಕಿದ. ಮೌಲ್ಯ ಇಲ್ರಿ ಅದಕ್ಕೆ. ವಿನಾಮೌಲ್ಯ ಮಾರಿದ್ದೇನೆ ನಾನು, ಮಾರ್ಕೊಂಡಿದ್ದೇನೆ ನನ್ನನ್ನು ನಾನು. ಈಗ ಯಾವುದರದ ಅಭಿಮಾನ ಮಾಡೋದ? ರೂಪ ಯಾವುದರದ? ರೂಪ ಯಾವುದರದ? ಬಲ ವಯ ಯಾರ್ದ? ಏನಿದೆ? ವಿನಾಮೌಲ್ಯ ಮಾರ್ಕೊಂಡಿದ್ದೇನೆ ನನ್ನನ್ನು ನಾನು. ಮಾರಲ್ಪಟ್ಟಿದ್ದೇನನ್ರಿ. ಮಾರ್ಕೊಂಡಿದ್ದೇನೆ ಅನ್ನೋದಕ್ಕಿಂತ ಮಾರಲ್ಪಟ್ಟಿದ್ದೇನ್ರಿ. ಈಗ ಯಾವುದರದ ಅಭಿಮಾನ ಮಾಡೋದು? ಅದು ಮತ್ತೆ ನಾಶ ಆಗಿ ಹೋಗ್ತಿದ್ದೀರಿ. ಅದು ಉಪಯೋಗಕ್ಕೂ ಬರುವುದಿಲ್ಲ. ಅಲ್ಲಂತೂ ದುಡ್ಡು ಇಲ್ಲದ ಬಂತು. ಅದರ ತರಕಾರಿಯೊಳಗೆ ಉಳ್ಕೊಂತ ಅದೊಂದು ಚಿಕ್ಕದಾದಂಥ ಸೌತೆಕಾಯಿ 2 ದಿವಸ ಯಾರೋ ತೀರ್ಕೊಳ್ಳೋಣ ಊರಿಗೆ ಹೋಗೋದಾಯ್ತು. ಬರೋ ತನಕ ದೊಡ್ಡ ಇದ್ದದ್ದು ಅಷ್ಟು ಚಲೋ ಇದ್ದು, ಚಿಕ್ಕದಿದ್ದು ಕೊಳತು ಹೋಗಿತ್ರಿ.
ಅಲ್ಲಿ ನಮ್ದು ಅವಸ್ಥಾ. ನಮ್ಮ ಬೆಲೆ ಯಾರು ಮಾಡಿದ್ರು? ನನ್ನನ್ನು ಯಾರು ವಿಚಾರಿಸ್ತಾ ಇಲ್ಲ. ಮಂಗಳೂರು ಭಾಷೆ ಅಲ್ಲಿ ಯಾರು ಕೇಳುವುದಿಲ್ಲ ಬಿಡ್ರಿ. ಅದಕ್ಕೆ ಒಮ್ಮೆ ಹೋಗಿ ಬಂದ್ರೆ ರಗಡ ಐತಿ ನಮಗೆ ಉಗಾರದ ಭಾಷೆ. ಅವರಂತೂ ಅನ್ನೋದಿಲ್ಲ, ಮಂಗಳೂರದವರು ಅನ್ನೋದಿಲ್ಲ. ನಾನು ಹೇಳ್ತಾ ಇದ್ದೇನೆ, ನಿನ್ನನ್ನು ಯಾರು ಕೇಳಬೇಕು? ನಿನ್ನ ಬೆಲೆ ನಿನಗಿಲ್ಲ, ನಿನ್ನನ್ನು ಯಾರು ಕೇಳಬೇಕು? ಸತತ ನನ್ನ ಬೆಲೆ ನನಗೆ ಅಂಶ ಮಾತ್ರ ಕೂಡ ಇಲ್ಲ. ನನ್ನ ಮಹಿಮಾ ನಾನು ಅಂಶ ಮಾತ್ರ ಕೂಡ ಮಾಡಲಿಲ್ಲ. ನನ್ನ ಕಾರ್ಯ ನಾ ಒಂದು ಅಂಶ ಮಾತ್ರ ಕೂಡ ಮಾಡಲಿಲ್ಲ. ಮತ್ತು ನನ್ನ ಬೆಲೆ ಎಲ್ಲರೂ ಮಾಡಬೇಕು, ನನಗೆಲ್ಲರೂ ಬೆಲೆ ಕೊಡಬೇಕು. ಎಲ್ಲಿಂದ ಅಪೇಕ್ಷೆ ಇದೆ ರೀ? ಯಾಕೆ ಮಾಡ್ತಾ ಇದ್ದೇನೆ? ಅರೆ ನನ್ನ ಕೈಲೇ ಆಗೋದಿಲ್ಲಲ್ಲ, ಅದಕ್ಕೆ ನಾನು ಸ್ವಲ್ಪ ಮಾಡಬೇಕು. ನಿನ್ನ ಕೈಲೇ ಆಗದಿದ್ರೆ ನೀ ಯಾರ ಕಡೆಯಿಂದ ಅಪೇಕ್ಷೆ ಮಾಡ್ತಿ? ಕೈಲೇ ಆಗದಿದ್ರೆ ನೀನು ಕೈಲೇ ಆಗದೇ ಇರುವಂಥ ಪರಿಸ್ಥಿತಿಯೊಳಗೆ ಭೇದಜ್ಞಾನ ಯಾಕೆ ಮಾಡ್ತಾ ಇಲ್ಲ? ಯಾಕೆ ಮಾಡ್ತಾ ಇಲ್ಲ? ಕೈಯಿಂದ ಆಗ್ತಾ ಇಲ್ಲ, ಹಾಗಾದ್ರೆ ನೀ ಇನ್ನೊಬ್ಬರ ಕಡೆಯಿಂದ ಅಪೇಕ್ಷೆ ಮಾಡೋದಕ್ಕೆ ಬದಲಾಗಿ ಭೇದಜ್ಞಾನ ಯಾಕೆ ಮಾಡ್ತಾ ಇಲ್ಲ? ಅರೆ ಈ ನಿಶಕ್ತ, ಈ ದುರ್ಬಲ, ಈ ಬಲಹೀನ ತನ್ನ ಅನುಸಾರ ಅದು ಕಾರ್ಯ ಮಾಡ್ತಿದೆ, ನನ್ನ ಇಚ್ಛೆ ಅನುಸಾರ ಕಾರ್ಯ ಮಾಡುವುದಿಲ್ಲ ಅಂದಮೇಲೆ ಇದರ ಜೊತೆಗೆ ನಾನು ಯಾಕೆ ಏಕತ್ವ ಬುದ್ಧಿ ಇಟ್ಕೊಳ್ಬೇಕು? ಈ ವಿವೇಕ ಜಾಗೃತ ಆಗಲಿಲ್ಲ. ಅರ್ಥ ರೌದ್ರ ಧ್ಯಾನ ಮಾಡಿದೆವು ನಿರಂತರ ಜೀವನದೊಳಗ. ನನ್ನನ್ನು ತಿಳಿಲಿಲ್ಲ ನಾನು, ನನ್ನನ್ನು ತಿಳ್ಕೊಳ್ಳುವ ಸಲುವಾಗಿ ಯಾರ ಸೂಚನೆ ನೀಡ್ತಾ ಇದ್ದಾರೆ, ಸಂಕೇತ ನೀಡ್ತಾ ಇದ್ದಾರೆ, ನಿರಂತರ ಉಪದೇಶ ನೀಡ್ತಾ ಇದ್ದಾರೆ, ಅವ್ರ ಬೆಲೆ ಮಾಡಲಿ. ಮಂದಿರದೊಳಗೆ ಹೋದ ನಂತರ ಎಷ್ಟು ಸಾವಧಾನತೆ ಬೇಕು? ಯಾಕೆ ಚಂಚಲತೆ ಇರ್ತಿದೆ? ಯಾರ ಸಲುವಾಗಿ ಯಾರು ಹೋಗಿರ್ತೇವೆ? ನಾವು ಹೋಗಿರ್ತೇವೆ ಭಗವಂತನ ಸಲುವಾಗಿ ಕೂಡ ಹೋಗಿಲ್ರಿಪ್ಪ. ಭಗವಂತನ ಸಲುವಾಗಿ ಕೂಡ ಹೋಗಿಲ್ಲ. ಭಗವಂತ ನಮಗ ಬಾ ಅಂತ ಯಾವಾಗೂ ಹೇಳಿಲ್ಲ, ಜೀವಂತಿರುವಾಗೂ ಹೇಳಿಲ್ಲ, ಗೃಹಸ್ಥಾವಸ್ಥೆಯಲ್ಲೂ ಹೇಳಿಲ್ಲ. ಭಗವಂತನ ಸಲುವಾಗಿ ಕೂಡ ಮಂದಿರದೊಳಗೆ ಹೋಗಿಲ್ಲ. ಹಾಗಾದ್ರೆ ಇಲ್ಲಿ ಯಾರ ಸಲುವಾಗಿ ಬಂದಿದ್ದೇವ್ರಿ? ಯಾರ ಸಲುವಾಗಿ? ಸಿಕ್ಕಿದ್ದ ಅಲ್ಪ ಸಮಯ, ಅದರಲ್ಲಿ ಏಕಾಗ್ರತೆಯನ್ನು ಸಾಧಿಸೋದು ಏನು ಚಂಚಲ ಆಗೋದ್ರಿ? ಸಿಕ್ಕಿದ್ದ ಅಲ್ಪ ಸಮಯ. ಚಂಚಲತೆಗಂತೂ ಮನೆಯಲ್ಲಿ ಸಾಕಷ್ಟು ನಿಮಿತ್ತಗಳದವ್ರಿ, ಸಾಕಷ್ಟು ವಿಪುಲ ತಲೆ ಮೇಲೆ ಹಾಯ್ದು ಹೋಗುವಷ್ಟ್ರಿ. ಅಲ್ಲೂ ಅವೇನು ಮಾಡುವುದಿಲ್ಲ. ನಾವೇ ಅವುಗಳ ಮೇಲೆ ಬಿದ್ದು ಅವುಗಳದ್ದು ವಿಚಾರ ಮಾಡ್ತೀವ್ರಿ. ಹೌದೇನು? ಮುಂದಾಗಿ ಸುಧಾ ತಾಯಿ ಸ್ವರೂಪ ತಿಳಿತಿದೇನಿಲ್ರಿ? ಒಮ್ಮೆ 2 ಸರಿ 4 ಸರಿ 10 ಸರಿ ಸ್ವರೂಪ ತಿಳಿತೋ ಅಥವಾ ಇಲ್ಲ? ಹಾಗಾದ್ರೆ ನಂದು ಇದೆಯಲ್ಲ, ಅದ ನನಗೆ ರಾಗ ಆಗೋದನ? ನಿಂದೆಲ್ಲಿದೆಪ್ಪ? 10 ಸಲ ಅಲ್ಲಿಂದ ಆ ವಸ್ತುವಿನ ಪರಿಚಯ ಆಯ್ತು, ಸ್ವಭಾವದ್ದು. ಆ ವಸ್ತುವಿಂದ ಸಂಯೋಗದಲ್ಲಿ ಬಂದಿರುವಂಥದ್ದು, ಸಂಬಂಧಿ ಅಂತ ಹೇಳಿ ಬಂದಿರುವಂಥದ್ದು 1, 2, 4, 10 ಬಾರಿ ಪರಿಚಯ ಆಯ್ತು. ಇಲ್ಲಿ 1000 ಬಾರಿ ಪರಿಚಯ ಆಗ್ತಾ ಇದೆ ಜಿನವಾಣಿಯೊಳಗ. ಮರದಲ್ಲಿ ಸೇರಿದ ಹಕ್ಕಿಗಳಂದದಿ ಅಂತ ಹೇಳಿ. ಆದ್ರೆ ಅದರದ್ದು ವಿಶ್ವಾಸ ಇಲ್ಲ. ಆ ಪರಿಚಯದ ಮೇಲೆ ವಿಶ್ವಾಸ ಇಲ್ಲ. ಆದ್ರೆ ನನ್ನ ವಿಪರೀತ ಮನ್ನನೆಗೆ ಅನುಸಾರವಾಗಿ ನಾನು ದುಃಖಿ ಆಗ್ತಾ ಇದ್ದೇನೆ ಪ್ರಭು. ಹೌದು ಅಥವಾ? ನನ್ನ ವಿಪರೀತ ಮನ್ನನೆಗೆ ಅನುಸಾರವಾಗಿ ನಾನು ದುಃಖಿ ಆಗ್ತೇನೆ. ನಮ್ಮ ವಿರೋಧ ನಮ್ಮವ್ರಂಥೇಳಿ ಹೇಳಿದವರು ಯಾವತ್ತಾದರೂ ಮಾಡಿದಾರೋ ಅಥವಾ ಇಲ್ಲ? ಅನೇಕ ಬಾರಿ ಮಾಡಿದರನೂ ಅದರ ಕಡೆ ಗಮನ ಇಲ್ಲ. 1000 ಬಾರಿ ಇಲ್ಲಿ ಹೇಳಿದರನೂ ಕೂಡ ಏನಿಲ್ಲಪ್ಪ, ಸೇರುವುದಗಲುವುದಿಲ್ಲ. ಮರದಲ್ಲಿ ಸೇರಿದ ಹಕ್ಕಿಗಳಂದಲೆ ನಾಳೆ ಮತ್ತೆ ಇಲ್ಲೇ ಬರೋಣ ಅಂಥೇಳಿ ಮಾತಾಡ್ಕೊಂತವ ಪಕ್ಷಿಗಳ. ಒಂದು ವಿಶಾಲವಾದಂಥ ವೃಕ್ಷದ ಮೇಲೆ ಸಾಯಂಕಾಲ ಆದ್ಮೇಲೆ ಕೂಡ್ತವ್ರೆ. ಬೆಳಗ್ಗೆ ಇನ್ನೊಂದು ಪಕ್ಷದ ಏನಾರೇ ಇರ್ತಿದೇನ್ರಿ? ಅದಕ್ಕೆ ಆತ್ಮೀಯತೆ ಇರ್ತಿದೇನ? ಹಾಗಾದ್ರೆ ಆ ಪಕ್ಷಿಕ್ಕಿಂತಲೂ ನೀನು ಸಂಜ್ಞೆ ಪಂಚೇಂದ್ರಿಯ ಕೆಳಗಿಳಿದೇನಪ್ಪ? ಏನಿದೆ ಸಂಸಾರದ ಸ್ವरूप? काय आहे ते? आपुलकी पाहिजे काय नको? कशाला पाहिजे ಆಪುಲಕಿ? ಯಾತಕ ಬೇಕು? ಯಾವ ಮಗಂದ, ಯಾವ ಸೊಸೆದ, ಯಾವ ಮೊಮ್ಮಗಂದ, ಯಾವ ಧನದ, ಯಾವ ತಾಯೇದ, ಯಾವ ಅಣ್ಣಂದ, ಯಾವ ತಂಗಿದ?
ಏನಿದೆ ಹೇಳ್ರಿ? ಇಲ್ಲಿ ಸಾವಿರಾರು ಬಾರಿ ಗ್ರಂಥ ತೆಗೆದ ಕೂಡಲೇ ಅದೇ ವಚನ ಇದೇನಿಲ್ಲ. ಹಾಗಾದ್ರೆ ಅವರ ಜೊತೆ ದ್ವೇಷ ಮಾಡೋ ಮಾತಿಲ್ಲ. ಇರೋದಿದೇರಿಪ್ಪ, ಸಂಯೋಗ ಇದೆ. ಸಂಯೋಗ ಇದ್ದ ಮಾತ್ರಕ್ಕೆ ಅದು ನಿಂದಾಗ್ಲಿಲ್ಲ, ನೀನು ಅವರ ಆಗ್ಲಿಲ್ಲ. ಜೊತೆ ಇರೋದಿದೆ. ವೃಕ್ಷದ ಮೇಲೆ ಕೂತಿದಾವ ಅವ. ಎಷ್ಟು ಜೊತೆ ಇದೀರಿ? ಬಸ್ ಒಂದೇ ವೃಕ್ಷ ಅನ್ನುವಷ್ಟೇ ಸಂಬಂಧ ಇದೀರಿ. ಆದ್ರೂ ಅವುಗಳ ಮನಸ್ಸಿನಲ್ಲಿ ಅವುಗಳ ಭಾವದೊಳಗೆ ಇಲ್ಲವೇ ಇಲ್ಲ. ಅದು ಈ ಕಡೆ ಒಂದು ಹಾರಿ ಹೋಗ್ತಾ ಇರೋ ವೇಳೆದೊಳಗೆ ಅದು ಇನ್ನೂ ಒಂದು ಅಲ್ಲೇ ಕೂತಿದೆಯಲ್ಲ ಅಂತ ಹೇಳಿ ನೋಡುವುದಿಲ್ರಿ. ಹೇಗೆ ನೋಡ್ತಿದೆ ಹೇಳ್ರಿ? ಪ್ರಾಕ್ಟಿಕಲ್ಲೇ ನೋಡ್ರಿ ನೀವು. ಅದು ಇನ್ನೊಂದು ವೃದ್ಧ ಅಲ್ಲೇ ಕೂತಿದೇರಿ, ಇವೆಲ್ಲ ಹಾರಿ ಹೋಗ್ತಾವೆ ಅಂತ ಹೇಳಿ ಅದಕ್ಕೇನು ಖೇದ ಅನ್ನಿಸ್ತಾ ಇಲ್ಲ. ಅದಕ್ಕೆ ಯಾವಾಗ ಹಾರ್ಲಿಕ್ಕೆ ಬರ್ತಿದೆ ಅದು ಅವಾಗ ಹಾರ್ತಿದ್ದೀರಿ. ಇನ್ನೊಂದು ಮರಿ ಇದೆ ರೀ, ಅದನ್ನ ಮೋಹದಿಂದ ಆ ತಾಯಿ ರಕ್ಷಣೆ ಮಾಡ್ತಿದೆ, ಪಕ್ಷಿ ತಾಯಿ. ಆಮೇಲೆ ಅದು ಹಿಡ್ಕೊಳ್ತಾ ಇದ್ರೂ ಅದು ಹಾರಿ ಹೋಗ್ಬಿಡ್ತಿದ್ದೀರಿ. ಏನೈತಿ ಹೇಳ್ರಿ? ಗ್ರಂಥದ ಸ್ವಾಧ್ಯಾಯ ಮಾಡ್ತೇವೆ ದಿನ, ತಪ್ಪಿಸೋದೇ ಇಲ್ಲ. ಆದರೂ ಕೂಡ ಆ ಗ್ರಂಥದ ವಚನದ ನನ್ನ ಮೇಲೆ ಅಧಿಕ ಉಪಯೋಗ ಆಗ್ತಾ ಇದೆಯೋ, ನನ್ನ ಜ್ಞಾನದ ಮೇಲೆ, ನನ್ನ ಪರಿಣಾಮದ ಮೇಲೆ, ಅಥವಾ ನನ್ನ ಅನಾದಿ ಮನ್ನನೆದ್ದನ ಹಿಡ್ತಿದೆ ಅದರ ಮೇಲೆ ಹೇಳ್ರಿ? ನನ್ನ ಅನಾದಿ ವಿಪರೀತ ಮನ್ನನೆದ್ದನ ಹಿಡ್ತಾ ಇದೆ ರೀ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ವಶ, ನಾವಾಗಿ ವಶ ಆಗಿದೆವು. ಯಾವುದರದ? ಆಶ್ರವದ್ದು. ವಶ ಆದ ನಂತರ ಅದೇನು ಮಾಡಿದ್ದೀರಿ? ಅದು ಗರ್ವಿತ ಆಗಿದ್ದೀರಿ. ಗರ್ವಿತ ಆಗಿದೆ, ಗರ್ವಿತ ಆಗಿ ಉನ್ಮತ್ತ ಆಗಿದ್ದೀರಿ. ಗರ್ವದ ಉನ್ಮಾದ ಇಂಥದ್ದು ಇರ್ತಿದ್ರಲ್ಲ, ಈ ನಶಾದ ಈ ಮದ್ಯದ ಉನ್ಮಾದಕ್ಕಿಂತ ಅಧಿಕ ಇರ್ತಿದ್ದೀರಿ. ಕನ್ನಡದೊಳಗೆ ಉಕ್ತಿ ಇದೆಯಲ್ಲ, ಅಲ್ಪನಿಗೆ ಐಶ್ವರ್ಯ ಬಂದರೆ ಅರೆ ರಾತ್ರಿಯಲ್ಲಿ ಕೊಡೆ ಹಿಡಿದನಂತೆ. ಮಧ್ಯರಾತ್ರಿಯಲ್ಲಿ ಅವನಿಗೆ ಗೊತ್ತಾಯಿಲ್ಲಲ್ಲ, ಅವನ ಹತ್ರ ಕೊಡೆನೇ ಇದೆ ನೋಡ್ರಿ. ಛತ್ರಿ ಅವನ ಹತ್ರ ಇದೆನಾ? ಈಗ ಬಿಸಿಲಿದೆ ಅಥವಾ ಮಳೆ ಇದೆ, ಇದೇನೆಲ್ಲ ಮನೆಯಲ್ಲೇ ಇದ್ದಾನೆ. ಮಧ್ಯರಾತ್ರಿ ಬಿಸಿಲನೂ ಇಲ್ಲ, ಕೊಡೆ ಹಿಡಿದ. ಅದು ನನ್ನ ಕಡೆ ಸಿಕ್ಕಿದೆ ಅಂದ್ರೆ ನನ್ನ ಹತ್ರ ಇದೆ. ಅದೇ ಪ್ರಕಾರ ನನ್ನ ಹತ್ರ ಆಸ್ತಿ ಇದೆ, ನನ್ನ ಹತ್ರ ರೂಪ ಇದೆ, ನನ್ನ ಹತ್ರ ಬಲ ಇದೆ. ಅರೆ ಆ ಬಲ ನೋಡ್ತಾ ನೋಡ್ತಾ ಇದ್ದಾಗೆ ಕಳೆದು ಹೋಗ್ತಿದೆ ರೀ ಬಲ. ಹೋದ ವರ್ಷ ನಾನು ಬಂದಿದ್ದನು 15 ನಿಮಿಷದೊಳಗೆ ಬೆಟ್ಟ ಹತ್ತಿದ್ದೇವೆ ಅಂತ ಮುಂದಿನ ವರ್ಷ ಹೇಳವ್ರು ಬಂದ್ರಿ ಅಂದ್ರೆ. ಆದ್ರೆ ಮುಂದಿನ ವರ್ಷ ಆಗುದಿಲ್ಲ. ಕ್ಷಣಕ್ಕೆ ಕಳೆದು ಹೋಗ್ತಾ ಇದೆ ಶರೀರದ ಬಲ. ಅದಕ್ಕೆ ನೀನು ಯಾರಿಗೆ ಹೇಳಿದನಲ್ಲ, ಅಜಿತ ನನ್ನ ಜೊತೆ ಬಂದಿದ್ರಲ್ಲ, 8 ವರ್ಷದ ಹಿಂದೆ ಬಂದಿದ್ದೆವು, ಗಿರ್ನಾರ್ ಹತ್ತಿದ್ದನು, ಇಷ್ಟು ತ್ರಾಸ ಆಗುಲಾಗಿತ್ರಿ ಅಂತ ಹೇಳಿ. 8 ವರ್ಷ ಅಂದ್ರೆ ಸಣ್ಣ ಮಾತಲ್ರಿ, ಮನಸ್ಸು ಮುದುಕ ಆಗುದಿಲ್ಲ ಅಂತ ಹೇಳ ಅವ್ರಿಗೆ ಎಷ್ಟು ಪಟಾಯಿಸ್ತಾರೆ. ಜೈನ್ ಅಲ್ಲ ಅವ್ರು, ಆದ್ರೆ ಬಹಳ ಶ್ರದ್ಧಾ, ಅಮ್ಮನ ಮೇಲೆ ಬಹಳ ಪ್ರೀತಿ ರೀ, ಶ್ರದ್ಧಾ ಭಾಳ. 8 ವರ್ಷದ ಹಿಂದೆ ಗಿರ್ನಾರ್ ಹತ್ತಿದ್ದೇವ್ರಿ. ಇದರೇ ಬರೀ 2000 ಮಾಂಗಿ ತುಂಗಿ ಬುದ್ಧಿಯೊಳಗೆ ಧಾರಣ ಮಾಡ್ರಿ. ಇವಾಗಲೇ 2000, ಇನ್ನೊಂದು 200-300 ಪೌಂಟಿಗೆ ಉಳ್ದಿದ್ದು ರೀ. ನನಗೆ ಶ್ವಾಸೋಚ್ಛ್ವಾಸದ ತ್ರಾಸ ಆಗ್ತದೆ, ಗುಳಿಗೆ ತೊಗೊಂಡಿರಲಿಲ್ಲ. ಇವೆಲ್ಲ ನಿಮಿತ್ತದ ಕಥನ್ರಿ. ಆದರೂ ಬಂದೈತಂದ ಮೇಲೆ ಹತ್ತೋದ ಅಂತ ನಿರ್ಣಯ ಮಾಡಿ. ಇದು ವಿಷದ ಪರೀಕ್ಷಾ ಅಂತಿದ್ರ ಅಪ್ಪಾಜಿ. ವಿಷದ ಪರೀಕ್ಷಾ ಯಾವಾಗೂ ಮಾಡಬಾರ್ದು. ವಿಷ ಇದೆ ಅಂತ ಹೇಳಿ ಹೇಳಿದ ಮೇಲೆ ಆಯ್ತಲ್ಲ, ಆಗುದಿಲ್ಲ ಅಂತ ಹೇಳಿ ದೇಹ ಜವಾಬ್ ದೇ ದಿಯಾ ತೋ ಮೈ ಚಡೂಂಗ. ಉಪವಾಸ ಆಗುದಿಲ್ಲ ಅಂತ ಜವಾಬ್ ಕೊಡ್ತದ ಶರೀರ, ನಾ ಮಾಡ್ತೇನೆ. ತ್ರಾಸ ಯಾರಿಗೆ? ಯಾರಿಗೆ? ಆಗಮದಲ್ಲಿ ಎಲ್ಲ ಇದೆ ಅಂಥೇಳಿ ನೀವು ಉಪವಾಸ ಮಾಡಿದ್ರಿ ಅಂತಂದ್ರೆ ತೊಂದರೆ ಯಾರಿಗೆ ಆಗುತ್ತೆ? ಆಗಮದಲ್ಲಿ ಯಾರು ಉಪವಾಸ ಮಾಡಿದಾರಲ್ಲ ಆ ಪ್ರಕಾರದ ನಿಮ್ಮಲ್ಲಿ ಶುದ್ಧತೆ, ಭೇದ ವಿಜ್ಞಾನ ಸಂಪೂರ್ಣ ಸ್ವಭಾವದಲ್ಲಿ ಸ್ಥಿರ ಆಗೋ ಸಿದ್ಧತೆ ಇದೆ ಏನ್ರಿ? ಒಳಗಡೆ ತಯಾರಿ, ಪಾತ್ರತೆ ಇದೆ ಅಂತ ಹೇಳ್ರಿ.
ಹಾಗಾದ್ರೆ ದೇಖಾದೇಖಿ ಮಾಡಿದ್ರೆ ಏನಾಗೋದು? ವಚನ ಬಿಟ್ಟ ನಿಮ್ದು ಹೇಳ್ತೇನ್ರಿ, ಮೌನವಾಗಿ ಊಟ ಮಾಡೋದು ಸಾಮರ್ಥ್ಯ ಇಲ್ಲ. ಇನ್ನೊಬ್ರು ಮೌನ ಊಟ ಮಾಡ್ತಾರೆ ಅಂತೇಳಿ ನಾವ್ ಯಾಕೆ ಮೌನ ಊಟ ಮಾಡೋದ್ರಿ? ಅಷ್ಟ ಏನ್ ಬೇಕಾಗಿದೆ ಅದೊಂದು ಸೂಕ್ಷ್ಮವಾಗಿ ಸಂಕೇತ ಕೊಟ್ರ ಆಕುಲತಾ ಎಷ್ಟು ಕಮ್ಮಿ ಅಣ್ಣ ತಿಳಿತೇನ್ರಿ. ಆಕುಲತಾ ಎಷ್ಟು ಕಡಿಮೆ. ಯಾರ ಏನ್ರಿ ಅಥವಾ ನಾನೇ ಎದ್ದು ಹೋಗಿ ತಗೊಳ್ಳೋದಿದೆ, ಹೇಗೆ ವ್ಯವಸ್ಥೆ ಇದೆ ಹಾಗೆ ಅನ್ನೋದಕ್ಕಿಂತ ನನಗೆ ಸ್ವಲ್ಪ ಸಾಂಬಾರ್ ಬೇಕು, ಮುಗಿದೋಯ್ತ್ರಿ. ಆಕುಲತಾ ಎಷ್ಟು ಕಡಿಮೆ. ತನಗೆ ಸುಖ ಹೇಗೆ ಮಾಡ್ಕೊಳ್ಳೋದ, ಇದು ಜೀವಕ್ಕೆ ವಿವೇಕ ಇಲ್ರಿ. ಹಠದಿಂದ ಧರ್ಮ ಮಾಡುವುದರಿಂದ ಆಗ್ತಿದೆ ಏನು? ತನ್ನ ಹಾನಿ ಆಗ್ತಿದೆ ಪ್ರಭು, ತನ್ನ ಹಾನಿ. ಬರೀ ದೇಖಾದೇಖಿ ನಡೆದಿದೆ. ಅದಕ್ಕೆ ಒಳಗಿನ ವಿಪರೀತ ಮನ್ನನೆಗೆ ಎಷ್ಟು ಬೆಲೆ ಕೊಡೋದು, ಹೊರಗಿಂದ ಬಂದಿರುವ ಆಗಮ ಜ್ಞಾನದ ಆದರ ಎಷ್ಟು ಮಾಡೋದು, ಇವು ಎರಡೂ ವಿವೇಕ. ನೀವು ಸ್ವಯಂ ವಿಚಾರ ಮಾಡಿ. ಅನಾದಿ ಕಾಲದ ವಿಪರೀತ ಮನ್ನನೆ ಇದೆಯಲ್ಲ, ಅದರ ಅಧೀನ ಎಷ್ಟು ದಿವಸ ಉಳಿಯೋದು, ಆಗಮದ ಉಪದೇಶಕ್ಕೆ ಎಷ್ಟು ಬೆಲೆ ಕೊಡೋದು, ಎಷ್ಟು ಕೊಡ್ತಾ ಇದ್ದೇವೆ ಸುಧಾತಾಯಿ? ಅವರಿಗೆ ಕೇಳ್ತೇನೆ, ಅವರು ಸ್ವತಃ ಹೇಳ್ತಾರೆ ಕಾಯಿಸ್ ಹೋಯಿನ ಅಂತ, ಕಾಯಿಸ್ ಹೋಯಿನ ಎಲ್ಲಾರು ಹೇಳ್ತೀರಿ. ಆದ್ರೆ ನಮ್ದು ದಿನನಿತ್ಯದ ಸಂಯೋಗ ಐತಲ್ಲ. ಅದರಿ ಅಂದ್ಬಿಡ್ತಾರು, ಉಳ್ದವ್ರಿಗೂ ತಾಪ, ಮತ್ತ ಅವ್ರಿಗೂ ಆಗೋದು ತಾಪ ಇರ್ತೈತ್ರಿ. ಅದರಿ ತಾಪ ಬರೇ ವರ್ತಮಾನದೊಳಗೆ ಅಷ್ಟ ಅಲ್ಲಣ್ಣ, ಭವಿಷ್ಯದೊಳಗೆ ಅನಂತ ಬಂಧ ಆಗ್ತಿದೆ. ಮಿಥ್ಯಾತ್ವದ ಅನಂತ ಬಂಧ ಇದೆ. ವಿಪರೀತ ಪರಿಣಾಮದ, ಕಷಾಯ ಪರಿಣಾಮದ ಬಂಧ, ಹಠದ ಪರಿಣಾಮದ ಬಂಧ ಎಷ್ಟಾಗ್ತಿದೆ. ಯಾವಾಗೂ ವಿಷದ ಪರೀಕ್ಷೆ ಮಾಡಬಾರ್ದಂತ ಪದಿ ಎಷ್ಟು ಸರಳ ಹೇಳ್ತಿದ್ದಾರೆ. ಇದು ವಿಷಯ ಇದೆ ಅಂತ ಹೇಳಿ ಗೊತ್ತಾಯ್ತಲ್ಲ, ಒಮ್ಮೆ ಗೊತ್ತಾಯ್ತಂದ್ರೆ ಆಯ್ತು. ಮತ್ತ ಅದರದೇನು ಪರೀಕ್ಷೆ ಮಾಡೋದು ಇದೆ ರೀ? ಮೂರ್ಖತನ ಇದೆ ಏನ? ಅದ ಧೈರ್ಯ ಅನ್ನೋದ್ರಿ. ಅದಕ್ಕ ಏನನ್ನೋದು ಮೂರ್ಖತನ ಅಂತ ನೋಡ್ರಿ. ದಿನಗಳೆದ ಹಾಗೆ ಸಾಮ್ಯ ಭಾವ ಇವತ್ತು ಬಂತಲ್ಲ, ನೀವು ಇರ್ಲಿಲ್ಲ ಕಾಣಿಸಿದೆ. ದಶಲಕ್ಷಣದ ಉತ್ತಮ ತ್ಯಾಗದ ನಡೆದಿತ್ತು ಅವಾಗಿದ್ರಿ. ಇದ್ರೆ ಅವಾಗೇನು ಹೇಳಿದ್ರು? ಸಾಮ್ಯ ಭಾವ, ಸಾಮ್ಯ ಭಾವ ಬೇಕು. ಸಾಮ್ಯ ಭಾವ ಇಲ್ಲ ಅಂತಂದ್ರೆ ಗುರುದೇವರ ಪ್ರವಚನ ಸಾಮ್ಯ ಭಾವ ಅಂದ್ರೆ ಕಮ್ಮಿನ ಕಾಣಿಸ್ತಿದ್ರು. ಅದಕ್ಕೆ ಸಾಮ್ಯ ಭಾವ ನಿಜವಾಗಿ ತ್ಯಾಗ ವಸ್ತುದ್ದು ಮಾಡೋದು ಇರುವುದಿಲ್ಲ. ವಸ್ತುವಿನ ತ್ಯಾಗ ಮಾಡೋರು ನಾವ್ಯಾರು? ಧನ ನಮ್ಮ ಕಡೆ ಬರುವುದರ ತ್ಯಾಗ ಮಾಡೈತ್ರಿ, ನಮಗಂತೂ ಧನ ಬೇಕಾಗಿತ್ತು. ಹಾಗೆ ಅದೇ ಪ್ರಕಾರ ಯಾವ ಪದಾರ್ಥ ಇವತ್ತು ನಮ್ಮ ಭೋಜನದೊಳಗೆ ಬರೋದು ಇಲ್ಲವೇ ಇಲ್ಲ, ಅದರದ ನಿಶ್ಚಯ ಇದೆ. ಅದ ನೀನ್ ಯಾವ ಮೂರ್ಖ ನಿಶ್ಚಯ ಮಾಡವ? ನಾ ತ್ಯಾಗ ಮಾಡಿದೆ. ಸಾಮ್ಯ ಭಾವ ದಿನೇ ದಿನೇ, ವರ್ಷದಿಂದ ವರ್ಷಕ್ಕರೆ ನಮಗೆ ತಿಳಿದು ಬರಬೇಕು. ನನ್ನಲ್ಲೇ ಶಾಂತಿ ಬಂದಿದೆ, ಸಾಮ್ಯ ಭಾವ ಬಂದಿದೆ, ಹಾಗಾದ್ರೆ ನಾನು ಸದ್ಗತಿಗೆ ಹೋಗೋದು ನಿಶ್ಚಿತ. ಒಂದು ಮಾತಿಗೆ ಸಿಟ್ಟು ಬರೋದಿರ್ತೈತಿ, ಅವಶ್ಯಕ್ಕಿಲ್ಲ. ಆ ಮಾತಿನ ರಹಸ್ಯನ ತಿಳ್ಕೊಳ್ಳೋದ, ಆ ಪ್ರಕಾರ ಸ್ವಲ್ಪ ಸಾವಧಾನ ಆಗ್ಲಿಕ್ಕೆ ಬರ್ತಿದ್ರೆ ಬರೋದ. ಆ ಮಾತಿಗೆ ವಿರೋಧ ಮಾಡೋದಿರುವುದಿಲ್ಲ. ಏನೇನ್ ನಿಧಾನ ಮಾಡಬಹುದಾಗಿತ್ತು, ಮಾಡಬಹುದಾಗಿದೆ ಅಥವಾ ಮಾಡ್ತೇವಿ. ಗಂಧ ಸಹನೆ ಆಗುವುದಿಲ್ಲ, ಅದಕ್ಕೆ ಏನೇನು ವಿಚಾರ ಮಾಡಬಹುದಾಗಿದೆ, ಏನೇನು ವಿಚಾರ ಮಾಡಬಹುದಾಗಿದೆ. ಯಾವುದೋ ಒಂದು ಗಂಧ ಸಹನ ಆಗುವುದಿಲ್ಲ, ಯಾವುದೋ ಒಂದು ಪ್ರವೃತ್ತಿ ನಮಗೆ ನೋಡ್ಲಿಕ್ಕೆ ಆಗುವುದಿಲ್ಲ. ಹಾಗಾದ್ರೆ ಆ ಪ್ರವೃತ್ತಿಯನ್ನು ಬದಲಿ ಮಾಡುವ ಸಲುವಾಗಿ ಉಪದೇಶ ಕೊಡೋದು ಅಥವಾ ನನ್ನ ನೋಡುವ ದೃಷ್ಟಿ ಕಮ್ಮಿ. ಎಷ್ಟು ಸುಲಭ ಇದೆ ಇರಲಿ ಅಣ್ಣ. ಸುಲಭ ಇರೋ ವೇಳೆದೊಳಗೆ ನಾವಾಗಿ ಕಷ್ಟ ಮಾಡಿಕೊಂಡ ಮತ್ತು ಅರಣ್ಯ ರೋದನ ಮಾಡ್ತಾ ಇದ್ದೀವ್ರಿ. ನಮ್ಮ ರೋದನ ಕೇಳೋರ್ಯಾರ್ರಿ? ಯಾರು ಕೇಳ? ಘೋರ ಕಾನನದೊಳಗೆ, ನಿರ್ಜನ ವನದೊಳಗೆ ಕೂಗಿ ಕೂಗಿ ಅತ್ತರೆ ನಮ್ಮನ್ನ ಸಮಾಧಾನ ಮಾಡ್ಲಿಕ್ಕೆ ಯಾರು ಬರ್ತಾರ್ರಿ ಅಲ್ಲಿ? ಯಾರು ಇಲ್ಲ. ಹಾಗಾದ್ರೆ ಇಷ್ಟು ಉತ್ಕೃಷ್ಟ ಮನುಷ್ಯ ಭಾವ ಇದೆ. ಈ ಸಮಯದೊಳಗೆ ನಮ್ಮ ಜ್ಞಾನ ಯೋಧ ಜಾಗೃತ ಆಗೋ ಸಾಧ್ಯ ಇದೆ. ಈಗ ಶಬ್ದದ ಆ ಶಬ್ದಶಃ ಅರ್ಥ ಬಿಡೋದ ಭಾವಾರ್ಥ, ಜ್ಞಾನ ಯೋಧ ಅರ್ಥಾತ್ ಈ ಸಮಯದೊಳಗೆ ನಮಗೆ ಶುದ್ಧ ಜ್ಞಾನ ಬೋಧ ನೀಡಬಹುದು ಅಥವಾ ತಾನೇ ಸ್ವೀಕಾರ ಮಾಡಬಹುದು. ನಾನು ಶಾಶ್ವತಿ, ನನ್ನಲ್ಲಿ ಅನಂತ ಶಕ್ತಿ ಇದೆ, ಅನಂತ ಶಕ್ತಿಯಿಂದ ವಿರಾಜಮಾನ ಅಂತ ಹೇಳಿದ್ರು. ಅವ್ರು ಹೇಳ್ತಾರಂತ ಹೇಳಿ ಕೇಳುವುದ್ರಿ?
ಹಾಗಾದ್ರೆ ನಾವೆಲ್ಲ ಹ್ಞೂ ಅಂದೇವ್ರಲ್ಲ. ಅನಂತ ಶಕ್ತಿಯಿಂದ ವಿರಾಜಮಾನಿದ್ದಾನೆ ಜ್ಞಾನ ಯೋಧ. ಹೇಗಿದ್ದಾನೆ? ಅನಂತ ಶಕ್ತಿಯಿಂದ ವಿರಾಜಮಾನಿದ್ದಾನೆ. ಆಗಮದೊಳಗೆ ಇಂದಿನ ತನಕ ಓದಿದೇವಲ್ಲ, ಈಗರೇ ದೃಷ್ಟ ಅಂತ ಹೇಳ್ತಲ್ಲ, ನಿಗೋಧದಿಂದ ಮೇಲೆ ಬಂದ, ಅನಂತ ಶಕ್ತಿ ಇಲ್ದ ಬಂದ. ಎಷ್ಟು ಶಕ್ತಿ ಇದೆ ಅವನ ಹತ್ರ? ಅನಂತ ಚೌಬೀಶಗಳಿಂದ ಸಾಧ್ಯ ಆಗಲಿಲ್ಲ ಒಂದು ಜೀವವನ್ನು ನಿಗೋಧದಿಂದ ಮೇಲೆ ಎತ್ತೋದು. ಯಾವ ಜೀವನ ಮೇಲೆ ಎತ್ತಿಲ್ಲ ಅವರು. ಯಾರು ಹೇಳ್ರು? ಅರೆ ಅವರೇ ಹೇಳ್ತಾರೆ, ಅವರೇ ಹೇಳಿ, ನೀನೇ ಬಂದಿದೆಯಪ್ಪ ಇಲ್ಲಿಂದ, ಅಲ್ಲಿಂದ ಇಲ್ಲಿ ನೀನೇ ಬಂದಿದೆ. ಮೇಲೆ ಹೋಗಿ ವೃಕ್ಷರಾಜಿಯನ್ನು ನೋಡಿದ್ರ ಇವತ್ತು ಅನ್ನಿಸ್ತಾ ಇತ್ತು, ಒಂದು ಕಂದ ಮೂಲದೊಳಗಿಂದಲ್ಲ, ಒಂದು ಖಾಲಿ ಆಗಿಲ್ಲ ಇಂದಿನವರೆಗೆ. ಎಷ್ಟು ಜೀವ ಶುದ್ಧ ಆಗಿ ಹೋಗಿದ್ದಾರೆ. ಕಂದ ಮೂಲದೊಳಗ ಒಂದು ಸೂಜಿ ಚುಚ್ಚಿದ ನಂತರ ಅದರ ತುದಿ ಮೇಲೆ ಅಸಂಖ್ಯ ನಿಗೋದಿ ಶರೀರ ಇದ್ದಾವೆ. ನಿರ್ದಿಷ್ಟ ನಿರ್ಣಯ ಬೇಕು ನಮಗೆ. ನಿಗೋದಿ ಶರೀರ ಇದ್ದಾವೆ. ಒಂದು ಶರೀರದೊಳಗೆ ಅನಂತ ಜೀವ ಇದ್ದಾವೆ. ಶರೀರ ಅಸಂಖ್ಯದವ್ರಿ. ಎಲ್ಲಿ? ಸೂಜಿ ತುದಿ ಮೇಲೆ ಅಸಂಖ್ಯ ಶರೀರ ಅದಾವ. ಒಂದು ಶರೀರದೊಳಗೆ ಎಷ್ಟು ಜೀವ? ಅನಂತ ಜೀವ ಅದಾವ. ಅನಂತ ಅಂದ್ರೆ ಎಷ್ಟ? ಇಂದಿನವರೆಗೆ ಎಷ್ಟು ಜೀವ ಮೋಕ್ಷಕ್ಕೆ ಹೋಗಿದಾರಲ್ಲ ಅದರ ಅನಂತ ಗುಣಿತು ಒಂದು ಶರೀರದೊಳಗೆ. ಮತ್ತು ಅನಂತ ಕಾಲ ಕಳೆದ ನಂತರ ಕೂಡ ಗಣಿತ ಅದೇ ಇರೋದು ಸುಧಾತೆ. ಮುಂದಿನ ಭಾವಿ 24 ತೀರ್ಥಂಕರ್ ಬರ್ತಾರಲ್ಲ, ಅವಾಗೂ ಅದೇ ಇರೋದು. ಹಾಗಾದ್ರೆ ಒಂದು ಶರೀರ ಖಾಲಿ ಆಗುವುದಿಲ್ಲ ಅಂದ ಮೇಲೆ ಜೀವರಾಶಿ ಎಷ್ಟಿದೆ? ಇದು ಒಂದು ಮಾತು, ಇದು ಒಂದು ವಿಚಾರ. ಎರಡನೇ ವಿಚಾರ ಬಂತು, ಒಂದು ಶರೀರ ಖಾಲಿ ಆಗುವುದಿಲ್ಲ ಅಂತ ಹೇಳ್ತಾರೋ, ಹಾಗಾದ್ರೆ ಅಂಥದೇ ಒಂದು ಶರೀರದೊಳಗಿದ್ದಾವ ನಾನು ಇಲ್ಲಿಯವರೆಗೆ ಬಂದಿದ್ದೇನಲ್ಲ, ಪ್ರಭುವಿನ ಆ ಶಿಖರ ನೋಡ್ತಾ ಇದ್ದೇನೆ, ನನ್ನ ಜ್ಞಾನದಿಂದ ನೋಡ್ತಾ ಇದ್ದೇನೆ, ನನ್ನ ಜ್ಞಾನದ ಸಾಮರ್ಥ್ಯದಿಂದ ನಾನು ಇಲ್ಲಿಯವರೆಗೆ ಬಂದಿದ್ದೇನೆ. ಹಾಗಾದ್ರೆ ಆ ಶಿಖರಕ್ಕಿಂತ ಎತ್ತರ ಇರುವಂಥ ಬರ್ತಿದೆಯಲ್ಲ, ಊಂಚೆ ಊಂಚೆ ಶಿಖರೋ ವಾಲಾರೆ ಯಹ ತೀರಥ ಹಮಾರೆ. ಏನು ಮಾಡ್ತಾವ? ಸಿದ್ಧೋ ಸೆ ಭೇಟ ಕರಾತಿ ಹೈ. ಭಾವ ಬರ್ಬೇಕಲ್ಲ. ಆ ಶಿಖರ ಏನು ಮಾಡ್ತಾವ? ನಮ್ಮನ್ನು ಬಾ, ನಿನ್ನನ್ನು ಅಲ್ಲೇ ಶುದ್ಧಾಲಯಕ್ಕೆ ಮುಟ್ಟಿಸ್ತೇನೆ, ಬಾ ಬಾ ಅಂತ ಕರೀತಾ ಇತ್ತು. ದೇವದುಂದುಹಿ ಬಾರಿಸ್ತಾ ಇರ್ತಿದೆಯಲ್ಲ, ಅದು ಯಾವುದರದ ದ್ಯೋತಕ್ಕಿದ್ದೀರಿ? ಯಾಕೆ ದುಃಖಿ ಆಗ್ತಾ ಇದ್ದೀರಪ್ಪ? ಇಲ್ಲಿ ಬರ್ರಿ, ಪ್ರಭುವಿನ ಸಮೋಸರಣದೊಳಗೆ ಬರ್ರಿ, ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ. ನಿಮ್ಮ ಸಮಸ್ತ ದುಃಖದ ಪರಿಹಾರ ಒಂದು ಸಮಯದೊಳಗಾಗ್ತಿದೆ. ಇಲ್ಲಿ ಬರ್ರಿ. ಯಾಕೆ ದುಃಖದ ಸಾಗರದೊಳಗೆ ಮುಳುಗಿ ಹೇಳ್ತಾ ಇದ್ದೀರಿ? ನಾವಾಗೇ ನಾವು ಎಷ್ಟು ಕಷಾಯದ ವಶೀಭೂತದೆವು. 9 ಲೋಚ ಆಗೋದು ಎಷ್ಟು ಕಠಿಣ ಇದೆ ಅಣ್ಣ, ಎಷ್ಟು ಕಠಿಣ ಇದೆ. ಕಠಿಣ ಇದ್ರೂ ಕೂಡ ಅನಂತ ಜೀವಗಳು ಮಾಡಿದಾರೆ ಅಂದ್ಮೇಲೆ ನನಗೆ ಯಾಕಾಗೋದಿಲ್ಲ? ಯಾಕಾಗೋದಿಲ್ಲ? ಕಷಾಯ ದೊಡ್ಡದೇನು ಜ್ಞಾನ ದೊಡ್ಡದ್ರಿ? ಇಲ್ಲಿ ಅದನ್ನೇ ಸಿದ್ಧ ಮಾಡ್ತಾ ಇದ್ದಾರೆ. ಕಷಾಯ ದೊಡ್ಡದೇನು ಜ್ಞಾನ ದೊಡ್ಡದು. ಶಬ್ದ ಇದೆ ರೀ, ಶಬ್ದ ಇದೆ. ನಾನು ಪ್ರಶ್ನೆ ಕೇಳ್ತಾ ಇಲ್ಲ, ವಿಚಾರ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ. ಕಷಾಯ ದೊಡ್ಡದಿದೆ ಅಂತ ಪ್ರಶ್ನೆ ಅಲ್ಲ. ಪ್ರಶ್ನೆ ಸಾವಿರಾರಾದು, ಪ್ರಶ್ನೆ ಅನಂತ ಬಾರಾದು, ಉತ್ತರ ಅನಂತ ಬಾರ ನಮ್ಮಿಂದ ಪ್ರಕಟ ಆದು. ಆದ್ರೆ ಆ ಪ್ರಶ್ನೆ ರಹಸ್ಯನು ತಿಳಿಲಿಲ್ಲ, ಉತ್ತರದ ರಹಸ್ಯನು ಪ್ರಕಟ ಆಗಲಿಲ್ಲ. ಕಷಾಯ ದೊಡ್ಡದೇನು ಜ್ಞಾನ ದೊಡ್ಡದಪ್ಪ. ನಮ್ಗೆ ಕಷಾಯನೇ ದೊಡ್ಡದಾಗಿದೆ, ಹೌದು ಅಥವಾ ಇಲ್ಲ ಅಂಥೇಳಿನೇ ನಾವಿದ್ದೇವೆ. ಬಾಯಿಂದ ಹೇಳಿದ್ರೆ ಏನಾಗೋದು? ಕಷಾಯ ದೊಡ್ಡದಾಗಿದೆ ಅಂಥೇಳಿನೇ ಈಗಿದ್ದೇವೆ, ಇಲ್ಲಿ ಇನ್ನೂ ಇದ್ದೇವೆ. ನಮ್ಮ ಜೊತೆಗಾರರೆಲ್ಲರೂ ಹೋದ್ರೆ, ನಮ್ಮ ತಾಯಂದಿರು ಹೋದ್ರೆ, ನಮ್ಮ ತಂದೆ ಇನ್ನೊಂದು ಭವಕ್ಕೆ ಹೋದ್ರಲ್ಲ, ಅನಂತ ಭವದ ತಾಯಂದಿರ ಪುರುಷ ಪರ್ಯಾಯ ಧಾರಣ ಮಾಡಿ ಮೋಕ್ಷಕ್ಕೆ ಹೋದ್ರು. ಅನಂತ ಭವದ ಪುತ್ರರ ಪುರುಷಾರ್ಥ ಮಾಡಿ ಮೋಕ್ಷಕ್ಕೆ ಹೋದ್ರು. ನಮಗಿದೇ ದೊಡ್ಡದಾಗಿದೆ. ಬಿಟ್ಟು ಕೊಟ್ರಿ. ಒಂದು ಸಮಯ ಬಿಟ್ಟು ನೋಡ್ರಿ, ನಿಮ್ದು ಅಂತರಂಗದೊಳಗೆ ಮಹಿಮಾ ಎಂಥದ್ದಿದೆ ನೋಡೋಣ. ನಮ್ಮ ಅಂತರಂಗದೊಳಗೆ ನಮ್ದು ವಾಸ್ತವಿಕ ಮಹಿಮಾ ಎಂಥದ್ದಿದೆ. ಆ ಮಹಿಮಾದಿಯಾದರೆ ಯಾವುದೂ ಇಲ್ಲ.
ಸೂರ್ಯ ಚಂದ್ರರ ಪ್ರಕಾಶ ಎಲ್ಲ ಏನಾಗ್ತಿದೆ, ನಿಸ್ತೇಜ ಆಗ್ತಿದೆ. ಸಾಮಾಯಿಕ ಪಾಠದೊಳಗೆ ಬರ್ತಿದೆಲ್ಲ. ಆ ಆತ್ಮನ ಪ್ರಭೆಯೊಳಗ ಸೂರ್ಯ ಚಂದ್ರರ ಪ್ರಭೆ ಇಲ್ಲ, ಮಾಶ ಹೋಗ್ತಿದೆ, ಮರೆಯಾಗಿ ಹೋಗ್ತಿದೆ. ಹೀಗಿದೆ ಅವನ ಸ್ವರೂಪವು. ಹೇಗಿದೆ ಆಸ್ರವವು? ಮಹಾಮದ ನಿರ್ಭರ ಮಂಥರ ಸಮಸ್ತ ಸಂಸಾರಿ ಜೀವರಾಶಿಯು. ಸಮಸ್ತ ಸಂಸಾರಿ ಜೀವರಾಶಿ ಆ ಸಂಸಾರದಿಂದ ಬೇರೆ ಇದ್ದಾರೆ. ಆತ್ಮಾನುಭವ ಸಂಪನ್ನ ಧರ್ಮಾತ್ಮರು ಸಂಸಾರದೊಳಗನೆ ಇದ್ದಾರೆ. ಆದರೆ ಸಂಸಾರಿ ಅನ್ನುವಂಥ ಶಬ್ದ ಅವರಿಗೆ ಅನ್ವಯಿಸುವುದಿಲ್ಲ. ನಾಲ್ಕನೇ ಗುಣಸ್ಥಾನ ತಿರಿಯಂಚಿಗತಿಯಲ್ಲಿದ್ದಾರೆ, ಪ್ರತ್ಯಕ್ಷ ನರಕದಲ್ಲಿದ್ದಾರೆ. ಸಂಸಾರ ರಾಶಿ ಅನ್ನೋದ್ರೊಳಗೆ ಅವರು ಬರುವುದಿಲ್ಲ. ಭಿನ್ನಾದರು ಹೇಗಾದರು ಜ್ಞಾನದ ಶಾಶ್ವತತೆಯನ್ನ, ಜ್ಞಾನದ ಬಲವನ್ನ ಒಪ್ಪಿಕೊಂಡಾದರೆ, ಒಪ್ಪಿಕೊಳ್ಬೇಕಾದ್ರೆ ಅದರದ ಪ್ರಯೋಗ ಮಾಡಿರು. ಪ್ರತ್ಯಕ್ಷ ಯಾವ ಪ್ರಕಾರ ಸಕ್ಕರೆ ಸಿಹಿ ಇದೆ ಅಂಥೇಳಿ ಶಾಶ್ವತವಾಗಿ ಒಪ್ಪಿಕೊಳ್ಬೇಕಾದ್ರೆ ಅದರ ಸ್ವಾದ ಪಡಿಬೇಕಾಗ್ತಿದೆ. ಅಗ್ನಿ ಉಷ್ಣ ಇದೆ ಅಂಥೇಳಿ ಹೇಳಬೇಕಾದ್ರೆ ಅದನ್ನು ಸ್ಪರ್ಶ, ಆ ಥರದ ಶಾಕ್ ನಮಗೆ ಅನುಭವದೊಳಗೆ ಬಂದಿರಬೇಕು. ಅದೇ ಪ್ರಕಾರ ನಾನು ಬರೇ ಜ್ಞಾನ ಸ್ವರೂಪಿದ್ದೇನೆ, ಜ್ಞಾನವನ್ನು ಹೊರತುಪಡಿಸಿ ನನ್ನ ಸ್ವರೂಪದೊಳಗೆ ಬೇರೆ ಏನೂ ಇಲ್ಲ, ಬೇರೆ ಏನು. ಇದು ಅಭೇದ, ಅಖಂಡ, ಇದು ನಿಶ್ಚಯ, ಇದು ಮುಖ್ಯ. ಹಾಗಾದ್ರೆ ಈ ಪ್ರಕಾರ ಜ್ಞಾನದ ಮಹಿಮೆ ಮಾಡ್ತಾ ಮಾಡ್ತಾ ಜ್ಞಾನದ ಆಸ್ವಾದನೆ ಬಂತು ಅಂತಂದ್ರೆ ಆವಾಗ ನಾವು ಹೇಳಬಹುದು, ಅಥವಾ ನಾವು ಆ ಪ್ರಕಾರ ವರ್ತಿಸಬಹುದು. ಏನ? ನಾನು ಅನಂತ ಶಕ್ತಿ ಸಂಪನ್ನ ಇದ್ದೇನೆ, ನಾನು ಶಾಶ್ವತ. ಈಗ ನಾವು ಹೇಳ್ತೇವೆ ಆತ್ಮ ಶಾಶ್ವತ ಇದ್ದಾನೆ, ಭವ ಬಿಟ್ಟು ಹೋಗ್ತಿದೆ, ಕರ್ಮ ಹೊರಟು ಹೋಗ್ತಿದೆ. ಯಾವಾಗ ಭಯಂಕರ ವೇದನೆ ಬರ್ತಿದೆಯಲ್ಲ, ಏನೂ ಆಗ್ತಿದೆಯಲ್ಲ, ಆ ವೇಳೆದೊಳಗ ನಮ್ದು ಆ ಪ್ರಕಾರದ ಜ್ಞಾನ ಇರ್ತಿದೆ ಅಂತ ಹಾಗಾದ್ರೆ ಈ ಉತ್ತರಕ, ಈ ಸ್ವಾಧ್ಯಾಯಕ, ಈ ಕಂಠಪಾಠ ತನಕ ಈ ಪರಿಭಾಷೆಗಳಿಗೆ ಎಷ್ಟು ಅರ್ಥ ಇದೆ? ಹಾಗಾದ್ರೆ ಇದನ್ನು ಬಿಡೋದೇನ? ಅರ್ಥ ಇಲ್ಲ. ಇದರ ಅರ್ಥ, ಅದರ ಅರ್ಥವನ್ನು ಕಂಡುಕೊಳ್ಳೋದಿದೆರಿಪ್ಪ. ಅರ್ಥ ಇಷ್ಟು ದಿವಸ ಮಾಡಿ ಏನು ಅರ್ಥ ಇಲ್ಲ ಅಂತಂದ್ರೆ ಎದಕ್ಕೆ ಮಾಡೋದು? ಬಿಡ, ಮತ್ತೊಂದು ಬೇರೆ ಕೆಲಸ ಆಗ್ತೈತಿ. ಮನೆಯಲ್ಲಿದ್ದರೆ ಮತ್ತೊಂದು, ಯಾರೇ ನೌಕರಿದವರಿದ್ರೆ ಮತ್ತೊಂದು 10,000 ಗಳಿಸಬಹುದಾಗಿತ್ತು. ಹಾಗೆ ಮಾತಿಲ್ಲ. ಇಷ್ಟು ಮಾಡಿನೂ ಅರ್ಥ ಇಲ್ಲ ಅಂತ ಹೇಳಿ ಅಂತಾರೆ. ಅಂದಮೇಲೆ ಅದರ ಅರ್ಥವನ್ನು ಕಂಡುಕೊಳ್ಳುವ ಸಲುವಾಗಿ, ಅದರ ಅರ್ಥವನ್ನು ಪ್ರಾಪ್ತ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡೋನಲ್ಲ. ಮನೆಯಲ್ಲಿ ಹೋದ ನಂತರ ಇದರದ ಅಧಿಕ ಪ್ರಯೋಗ ಆಗೋದು ಅಥವಾ ಬಿಟ್ಟು ಹೋಗೋದ? ಆಗೋದು ಅಥವಾ ಬಿಟ್ಟು ಹೋಗೋದು? ಆಗಬೇಕು. ಆಗೋದಂತ ಹೇಳುದು ಆಗಬೇಕು. ಹಾಗೆ ಮನೆಗೆ ಹೀಗೆ ಕೂತ್ರೆ ಹೇಗೆ ನಡೆದಿತ್ತು? ನೀ ಕೂಡಬೇಡ. ಕೂಡೋದು ದೇಹ ಇದೆ. ನಿನ್ನ ಮನ್ನನೆಯೊಳಗೆ, ನಿನ್ನ ಕಷಾಯದೊಳಗೆ, ನಿನ್ನ ವಿಷಯಾಭಿಲಾಷೆಯೊಳಗೆ, ನಿನ್ನ ಈ ಪರ್ಯಾಯ ರೂಪ ಅಸ್ತಿತ್ವದೊಳಗೆ ಸ್ವಲ್ಪ ಶಿಥಿಲತೆ ಬರಲಿ. ಪರ್ಯಾಯ ರೂಪದ ಅಸ್ತಿತ್ವದೊಳಗೆ, ಈ ದೇಹ ರೂಪ ಪರ್ಯಾಯದ ಅಸ್ತಿತ್ವದೊಳಗೆ, ಆ ಅಸ್ತಿತ್ವವನ್ನು ಸ್ವೀಕಾರ ಮಾಡಿಯಲ್ಲ, ಅದರೊಳಗೆ ಸ್ವಲ್ಪ ಶಿಥಿಲತೆ ಆಗಬಹುದು ಅಥವಾ ಇಲ್ಲ, ಆಗಬೇಕು ಅಥವಾ ಇಲ್ಲ, ಆಗಬೇಕು, ನಿಶ್ಚಿತವಾಗಿ ಆಗಬೇಕು. ಯಾಕೆ ಅಂತಂದ್ರೆ ಮತ್ತೊಂದು ಸನ್ನಿವೇಶದ ಭರವಸೆಯಿಂದ ಇರೋದಿಲ್ಲ. ಆದ್ರೆ ಮತ್ತೊಂದು ಸನ್ನಿವೇಶ ಇದಕ್ಕಿಂತ ಮಹತ್ವಪೂರ್ಣವಾಗಿ ನಮ್ಮ ಜೀವನದೊಳಗೆ ಬರಬೇಕು. ದೇಹ ಹೋದ್ರೂ ಬರಬೇಕು. ಬರ್ತಿದೆಯೋ ಇಲ್ರಿ? ಅರೆ, ನಾನು ಜೀವಂತ ಇದ್ರೆ ಬರೋದಿಲ್ಲ, ನಾ ದೇಹ ರೂಪದಿಂದ ಜೀವಂತ ಇದ್ದೀನೋ ಅಂತಂದ್ರೆ ಬರೋದಿಲ್ರಿ. ಅದು ಆಯುವಿನ ಭಿಕ್ಷೆ ಇದೆ. ಅದು ಕೊಡ್ಲಿಲ್ಲ ಅಂದ್ರೆ ಭಿಕ್ಷಾ. ದೇಹ ರೂಪದ ಅಸ್ತಿತ್ವದಿಂದ ನನಗೆ ನನ್ನ ಸ್ವೀಕಾರ ಇತ್ತು,
ಅಂತಂದ್ರೆ ಬರೋ ಸಾಧ್ಯ. ನನ್ನ ಜೀವನದೊಳಗೆ ಇದಕ್ಕಿಂತ ಮಹಿಮಾನ್ವಿತವಾದಂಥ ಸನ್ನಿವೇಶ ಪರ್ವ ಬರೋದು ಸಾಧ್ಯ ಇದೆಯೋ ಅಥವಾ ಇಲ್ಲ? ಇದೆ. ಯಾವಾಗ? ದೇಹ ರೂಪದ ಅಸ್ತಿತ್ವವನ್ನು ಶಿಥಿಲಗೊಳಿಸುವ ಹಾಗೆ ಇಲ್ಲಿಯ ವಚನಗಳದ್ದ ಅಥವಾ ಮೂಲ ಆಗಮದ ವಚನಗಳದ್ದ ಅಥವಾ ಮೂಲ ಸ್ವರೂಪದ್ದ ನಾನು ನಿರ್ಣಯ ಮಾಡಬೇಕು. ಎಲ್ಲವೂ ಅಸಾರ ಇದೆ, ಕ್ಷಣಿಕ ಇದೆ, ಬಿಟ್ಟು ಹೋಗುವಂಥದ್ದು ಇದೆ. ಈ ಶಬ್ದ ನಮಗೆ ಬಹಳಷ್ಟು ಗೊತ್ತಿದ್ದ ಕಾರಣ ಆ ಶಬ್ದದ ಒಳಗೆ ನಾವು ಇಳಿತಾ ಇಲ್ಲ. ಅದು ಹೇಗೆ ಮಂಥರ ಅರ್ಥಾತ್ ಒಂದು ಥರ ಅದರೊಳಗೆ ಉನ್ಮತ್ತಾಗಿ ಏನಾಗಿದೆ, ಅದ ಮಗ್ನವಾದಂತಿದೆ. ಯಾವುದರೊಳಗೆ? ಉನ್ಮಾದದೊಳಗೆ. ಅದಂದ್ರೆ ಯಾವುದಲ್ಲ, ನಾವು ಆಶ್ರವಿದ್ದೇವೆ, ಜ್ಞಾನ ಇದ್ದೇವ್ರಿ. ಇಲ್ಲಿ ಎರಡು ಸ್ವರೂಪ ಹೇಳ್ತಾ ಇದ್ದಾರಲ್ಲ, ಎರಡೂ ಅಲ್ಲಿ ದೃಷ್ಟಾಂತದ ಮೂಲಕ ಅಥವಾ ಶಬ್ದದ ಮೂಲಕ ಎರಡು ಇದಾವೆ. ಆದ್ರೆ ನಮ್ಮಲ್ಲೇ ಆ ಎರಡನ್ನು ಕಂಡುಕೊಳ್ಬೇಕಾದ್ರೆ ಎರಡೂ ಅಂತೂ ಇರೋ ಸಾಧ್ಯ ಇಲ್ಲ. ನಾವು ಯಾವುದದೇವು ಇಷ್ಟ ಹೇಳ್ರಿ, ಯಾವುದಿದ್ದೇವು? ನಾವು ಆಶ್ರವಿದ್ದೇನು, ಜ್ಞಾನ ಇದ್ದೇವ್ರಿ. ಜ್ಞಾನ ಇದ್ದೇವ್ರಿ. ಅದು ಆಗಮದ ಭಾಷೆ ಆಯ್ತು. ನಾವು ಒಳಗೆ ಕೇಳಿ ನೋಡೋದು ಯಾರಿದ್ದೇವು. ನಾವು ಎಲ್ಲಿ ಮಗ್ನವಾದಂತೆಯೇ ಉನ್ಮತ್ತಾಗಿ ಮಗ್ನಾಗಿದ್ದೇವ್ರಿ. ನಮ್ದು ಸ್ವಾಧ್ಯಾಯ ಬಹಳ ಚಲೋ ಆಯ್ತು. ಇದೇನೈತ್ರಿ? ಉನ್ಮತ್ತ. ಮದದೊಳಗೆ ಉನ್ಮತ್ತ, ಗರ್ವದೊಳಗೆ ಉನ್ಮತ್ತ. ಹಾಗಾದ್ರೆ ಉನ್ಮತ್ತ ಇದ್ದೇವು ಅಂತಂದ್ರೆ ಆ ಜ್ಞಾನ ಯೋಧನ ಮಹಿಮಾ ಬರುತ್ತಿಲ್ಲ. ಸ್ವಯಂ ನನ್ನಲ್ಲೇನ ಜ್ಞಾನ ಇದೆ ಅಥವಾ ನಾನೇ ಜ್ಞಾನ ಇದ್ದೇನೆ ಅಥವಾ ನನ್ನ ಜ್ಞಾನವೇ ಆಶ್ರವದ ಒಳಗ ಏನಾಗಿದೆ, ತಿರೋಭೂತ ಆಗಿದೆ, ಮರೆತು ಹೋಗಿದೆ, ಅದ ಮೇಲೆ ಎದ್ದಿದೆ. ಯಾವುದ? ಮಲಿನ ಭಾವ. ಜ್ಞಾನ ನಮಗೆ ಜ್ಞಾನ ರೂಪದಿಂದ ಅನುಭೂತಿಯಲ್ಲಿದೆಯೋ ಅಥವಾ ವಿಕಾರಿ ಭಾವರೂಪದಿಂದ ಇದೀರಿ? ಸ್ವಾಧ್ಯಾಯದ ರಾಗರೂಪದಿಂದ ಜ್ಞಾನನ ಕಾರ್ಯ ಮಾಡ್ತಾ ಇದ್ದೀರಿ. ಎರಡೂ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಜ್ಞಾನದ ಕಾರ್ಯ ಆರಂಭ ಆಗ್ತಿದೆ ಆವಾಗ ರಾಗ ತಿರೋಭೂತ ಆಗಿದೆ. ರಾಗ ಇರ್ತಿದೆ ಆದ್ರೆ ಅದರ ಶಕ್ತಿ ಇರುತ್ತಿಲ್ಲ. ಈಗ ಜ್ಞಾನ ಇದೆ ಆದ್ರೆ ಅದರ ಶಕ್ತಿ ಪ್ರಗಟಿಲ್ಲ. ಅದಕ್ಕೆ ಇಲ್ಲಿ ಅನಂತ ಶಕ್ತಿಯಿಂದ ವಿರಾಜಮಾನನಿದ್ದಾನೆ ಅಂತೇಳಿ ಹೇಳ್ತಾರೆ. ಯಾವ 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 ರಾಗರೂಪ ಆಗ್ತಾ ಇದ್ದಾನಲ್ಲ ಅವನೇ. ಯಾವ ಸ್ವಯಂ ವಿಕಾರ ರೂಪ ಆಗ್ತಾವೆ, ಯಾವ ಸ್ವಯಂ ಆಕುಲ ವ್ಯಾಕುಲ ರೂಪ ಆಗ್ತಾ ಇದ್ದಾನೆ. ಹಾಗಾದ್ರೆ ಈ ರೂಪ ಆಗೋದ, ಈ ರೂಪ ಉಳಿಯೋದ, ವಿರಾಜಮಾನ ಉಳಿಯೋದು, ಇದು ಒಂದು ಸಮಯದ ಕಾರ್ಯ ಅಲ್ಲ. ಬೇಕಾದ್ರೆ ಅದಾಗೋದ, ಬೇಕಾದ್ರೆ ಇದಾಗೋದ. ಇಂದಿನ ತನಕ ನಮ್ದು ಏನಾಗಿದೆ? ಯಾವುದಾಗಿದೆ? ವಿಕಾರಿ ಭಾವರೂಪನ ಜ್ಞಾನ ಆಗಿದೆ ರೀ. ಜ್ಞಾನ ಇನ್ನು ಸಕಲ ಸಮಸ್ತ ಸಂಸಾರ ರಾಶಿ ಅಂತ ಹೇಳಿದ್ರಲ್ಲ, ಅನಾದಿಯಿಂದ ನನ್ನ ಜ್ಞಾನ. ಸಮಸ್ತ ಸಂಸಾರ ರಾಶಿ ಅಂತಂದ್ರೆ ಅನೇಕ ಜೀವಗಳ ಅಪೇಕ್ಷಾದಿಂದ ಅಂಥೇಳಿ ಅದು ದೃಷ್ಟಾಂತದೊಳಗೋಯ್ತು. ದಾಷ್ಟಾಂತದೊಳಗೆ ಏನಿದೆ? ಅನಂತ ಕಾಲದಿಂದ ನಾನು ಸಂಸಾರದಲ್ಲಿ ಯಾವ್ಯಾವ ಭವ ಭ್ರಮಣ ಮಾಡಿದಿನಲ್ಲ, ಯಾವ್ಯಾವ ಭವ ಸ್ವರ್ಗದಲ್ಲಿ ಹೋದಿನ 31 ಸಾಗರೋಪಮದ ಯಾವುದದ 9ನೇ ಗ್ರೈವೇಕದವರೆಗೆ ಹೋದಿನಿ, 7ನೇ ನರಕದವರೆಗೆ ಹೋದಿನಿ. 33 ಸಾಗರೋಪಮದ್ದ 33 ಸಾಗರೋಪಮ ಆಯುಳ್ಳ ನರಕಾವಾಸವನ್ನ ಅನಂತ ಬಾರಿ ಭೋಗಿಸಿದೆನು. ಹಾಗಾದ್ರೆ ಸಮಸ್ತ ಸಂಸಾರ ರಾಶಿ ಅರ್ಥಾತ್ ಪ್ರತಿಯೊಂದು ಭವದೊಳಗ ಆ ಭವಗಳನ್ನೆಲ್ಲ ಏಕತ್ರಿತ ಮಾಡಿದ್ರೆ ಅದು ರಾಶಿ ರಾಶಿ ಆಗ್ತಿದೆಲ್ಲ ಸುಧಾಸ. ಹಾಗಾದ್ರೆ ಅಲ್ಲೆಲ್ಲ ನಾನು ಯಾವುದರ ವಶ ಆಗಿ ಉಳಿದಿದ್ದೇನು? ವಿಕಾರಿ ಭಾವದ ವಶ, ಆಶ್ರವ ಭಾವದ ವಶ. ನಾನಂದ್ರೆ ಯಾರ? ನಾನಂದ್ರೆ ಜ್ಞಾನದ ನಿರ್ಧಾರ. ವಶ ಯಾರಿಗಾಗಿದ್ದೇನು? ಅಪ್ಪಾಜಿ ದೃಷ್ಟಾಂತ ಹೇಳ್ತಿದ್ರ, ಒಂದು 5-6 ವರ್ಷದ್ದು ಹುಡುಗರು 4 ಸೇರಿ ಅವೇನು PSI ಇರ್ತಾನಲ್ಲ ಅವನನ್ನು ಬಂಧಿಸಿದ ನಂತರ ಅವ್ನು ರೋದನ್ ಮಾಡ್ತಾ ಮಾಡ್ತಾ ನೋಡ್ರಿ ಇವರೆಲ್ಲ ನನ್ನನ್ನು ಬಂಧಿಸಿದ್ದಾರೆ ಅಂತೇಳಿ ಕಮಿಷನರ್ ಹತ್ರ ಹೋದ. ಆವಾಗ ಆ ಮಕ್ಕಳಿಗೆ ಶಾಸನ ಆಗ್ತಿದೆ, ಅವನಿಗೆ ಆಗ್ತಿದೆ.
ಅವು 4-5 ವರ್ಷದ್ದು ಅದಾವ್ರಿ. ಒಂದು 4 ಹುಡುಗರು ಅವನನ್ನು ಬಂಧಿಸಿಬಿಟ್ಟು ಅಂತಾರೆ. ಹಾಗಾದರೆ ಈ ಜ್ಞಾನ ರೂಪದ ಅನಂತ ಶಕ್ತಿ ಸಂಪನ್ನ ಯೋಧನನ್ನ ಈ ಆಶ್ರವ ಭಾವಗಳ ಅನಾದಿ ಕಾಲದಿಂದ ಬಂಧಿಸಿದವು. ಅವು 4-6 ವರ್ಷದ್ದವರೇ ಇದ್ದು, ಇವು ಒಂದೊಂದು ಸಮಯದ್ದು ಅದಾವ, ಒಂದೊಂದು ಸಮಯ, ಒಂದೊಂದು ಸಮಯದ ಭಾವದೊಳಗ ಇವು ತನ್ನ ಶಕ್ತಿಯನ್ನ ಕಳ್ಕೊಂಡ ಆ ಭಾವವೇ ನಾನು ಅಂತೇಳಿ ಅನುಭವ ಮಾಡ್ತಾ ಇದ್ದ. ಶುಭ ಭಾವ, ರಾಗಭಾವ. ಮೊನ್ನೆ ಹೋದಾಗ ಒಂದು ಸ್ವಲ್ಪ ಕಾಲು ನೋಯ್ತಿದ್ದು, ಇವತ್ತೇನೂ ಇಲ್ಲ ಅಂಥೇಳಿ ಹೇಳ್ತೇವ್ರಿ. ಮತ್ತೊಮ್ಮೆ ಬೆಟ್ಟ ಹತ್ತಿ ಬಂದೇವಲ್ಲ, ಮತ್ತೊಮ್ಮೆ ಹೋಗ್ಬೇಕಂತ ಭಾವ ಇತ್ತರಿ, ಹೋಗಿ ಬಂದೆವು. ಇಲ್ಲೇನು ವಿಷಯ ನಡೀತಿದೆ ಅದರದ್ದು ಪ್ರಜ್ಞೆ ಇರುವುದಿಲ್ಲ, ಅದರದ್ದೇನೂ ಒಂದು ಅಂಶ ಒಳಗೆ ಹೋಗುವುದಿಲ್ಲ. ಬೆಟ್ಟ ಹತ್ತೋದ್ರೆ ಹಾಂ ನೋಡ್ರಿ, ವಿಕಥೆ ಒಂದು ಪ್ರಕಾರದಿಂದ ಅನೇಕ ಬಾರಿ ಹೇಳಿರ್ತಾರೆ ಊರಾಗಿರುವೊಳಗನ. ಯಾವ ಪ್ರಕಾರದ ವಿಕಥಾ ಮಾಡೋದಿಲ್ಲ, ಎಲ್ಲಿಂದ ಬಂದರೆ ಏನಾಯಿತು ಹೊಸದಾಗಿ ಬಿಟ್ಟು ಇವೆಲ್ಲ ಪರಿಚಯ ಅದಾವ್ರಲ್ಲ. ಪರಿಚಯ ಈ ಜೀವವನ್ನ ಸ್ವಭಾವದ ಪರಿಚಯ ಮಾಡ್ಕೊಳ್ಳಿಕ್ಕೆ ಬಿಡುವುದಿಲ್ಲ ನಿಜವಾಗಿ ಅಂಥೇಳಿ ಬೇಡ ಆಗ್ತಿದ್ರೆ. ಸರ್ವಜ್ಞ ಪ್ರಭುವಿನ ಮೂಲಕ ವಸ್ತು ಸ್ವರೂಪದ ಪರಿಚಯ ಯಾರಿಗೆ ಎಷ್ಟಾಯ್ತ್ರಿ? ಇನ್ನು ನನ್ನ ಮೂಲಕ ಆಗ್ಬೋದು, ಆಗ್ಬಹುದೇನ? ಯೋಚನೆ ಮಾಡೋದಪ್ಪ. ಎಷ್ಟು ಪರಿಚಯ ಬೆಳೀತಿದೆ ಅಷ್ಟೇನಾಗ್ತಿದೆ ರೀ? ವಿಕಲ್ಪ ಹೆಚ್ಚಾಗ್ತಿದೆ, ಬಂಧ ಹೆಚ್ಚಾಗ್ತಿದೆ, ತೊಡಕು ಹೆಚ್ಚಾಗ್ತಿದೆ. ಎಷ್ಟೆಷ್ಟು ತೊಡಕು ಹೆಚ್ಚಾಗ್ತಿದೆ ಅದನ್ನೆಲ್ಲ ಮತ್ತೆ ನಾವು ನಾಳೆ ಬಿಡಿಸ್ಬೇಕ್ರಿ. ತೊಡಕು ಗಂಟೆ ಆಗ್ತಾ ಹೋಗ್ತೇವಲ್ಲ, ಅದನ್ನೆಲ್ಲ ನಾವೇ ಬಿಡಿಸ್ಬೇಕು. ಹಾಗಾದ್ರೆ ಇದು ಬಿಟ್ಟು ಕೊಟ್ರೆ ಆಗ್ತಿದೇನ? ಬಿಟ್ಟು ಕೊಟ್ರೆ ಆಗುವುದಿಲ್ಲ ಅಂತ ಒಂದು ಪಕ್ಷ ನಿಮ್ದು ಒಂದು ಸಮಯ ಸ್ವೀಕಾರ ಮಾಡಿದ್ರೆ, ಇದನ್ನು ಬಿಟ್ಟು ಕೊಡದೇ ಯಾವುದು ಆಗುವುದಿಲ್ಲವೋ ಅದನ್ನೆಷ್ಟು ಮಾಡ್ತಾ ಇದ್ದೀವಿ ನಾವು. ಇದನ್ನು ಬಿಟ್ಟು ಕೊಟ್ರೆ ಆಗುವುದಿಲ್ಲ ಅಂಥೇಳಿ ಏನು ಮನ್ನಿಸ್ತಾ ಇದ್ದೇವಲ್ಲ, ಅಥವಾ ಒಂದು ಸದ್ವಿಚಾರ ಇದೆಯಲ್ಲ, ಆ ವಿಚಾರದ ಪೋಷಣೆ ಅಥವಾ ಆ ಕಾರ್ಯದೊಳಗೆ ನಮ್ದು ರಸ ಎಷ್ಟಿದೆ? ಮನೆಯಲ್ಲಿದ್ರೆ ಸಿಕ್ತಿತ್ತೇನಿದು ಅಂತೇವ್ರಿ. ಸರಿ ಇದೆ, ಸಿಕ್ತಿರ್ಲಿಲ್ಲ. ಆದ್ರೆ ಈಗ ಸಿಕ್ಕನ ಯಾವುದೇ ಸಿಕ್ತಿತ್ತೇನು ಅಂತ ಹೇಳಿ ಕೇಳ್ತಾ ಇದ್ದೇವಲ್ಲ, ಅದರದ ರಸ ಎಷ್ಟು ಬಂದಿದೆ? ಅದರದ ರಸ ಎಷ್ಟು ಬಂದಿದೆ? ಅದರದ ಮಹಿಮಾ ಎಷ್ಟು? ಓಹೋ, 3 ಲೋಕದೊಳಗೆ ನಾನೇ ಶ್ರೇಷ್ಠ ಇದ್ದೇನೆ. ನನ್ನ ದುಃಖವನ್ನು ನಾಶ ಮಾಡುವಂತಹ ಸಾಮರ್ಥ್ಯ ನನ್ನ ಹತ್ರನೇ ಇದೆ. ನನ್ನನ್ನು ದುಃಖದಿಂದ ಬಿಡಿಸುವಂತಹ ಸಾಮರ್ಥ್ಯ ಯಾರಿಂದನೂ ಇಲ್ಲ. ನಾನಾಗೇ ದುಃಖದ ಹೊಂಡಗಳನ್ನು ನಿರ್ಮಿಸಿಕೊಳ್ತಾ ಇದ್ದೇನೆ. ಎಲ್ಲೇ ದುಃಖದ ಹೊಂಡದಿಂದ ಸರ್ವಥಾ ಮೇಲೆ ಬರುವುದಿದೆಯೋ ಅಲ್ಲಿ ಆ ಹೊಂಡವನ್ನು ಇನ್ನಷ್ಟು ಆಳ ಅಗಿತಾ ಬರ್ತಿದ್ದೇವೆ. ಇಲ್ಲಿ 2 ಇಲ್ಲ, ಹಾ 2 ಅದಾವ ಸ್ವಭಾವದಿಂದ, ಆದ್ರೆ ಅವ ಅನಾದಿಯಿಂದ ಒಂದಾಗಿ ಬಿಟ್ಟಿದವ್ರಿ. ಪ್ರತಿ ಸಮಯಕ್ಕೆ ಈ ಸಾಮರ್ಥ್ಯಶಾಲಿ ಜ್ಞಾನ ರೀ, ಯಾವುದು ಅನಂತ ಶಕ್ತಿಶಾಲಿ ಜ್ಞಾನ ಇದೆಯಲ್ಲ, ಅದುವೇ ಆ ಮಹಾದುರ್ಬಲ್ ವಿನಾಶಶಾಲಿ. ಇನ್ನೊಂದು ಸಮಯದೊಳಗೆ ಇರೋದನ್ನೇ ಇಲ್ಲ. ಆ ವಿಕಾರಿ ಭಾವದ ಜೊತೆಗೆ ಸಂಪೂರ್ಣ ತನ್ನ ಸಾಮರ್ಥ್ಯವನ್ನ ಎರಕ ಹೊಯ್ತಾ ಇದೆ. ಸಮರ್ಪಿತ ಮಾಡ್ತಾ ಇದೆ. ತಗೋಪ್ಪ, ಇದನ್ನ ನೀ ತಗೋ, ಆದ್ರ ನನಗೆ ಸುಖ ಕೊಡು. ಅದರ ಹತ್ರ ಇಲ್ಲ ಪಾಪ ಸುಖ, ಅದೆಲ್ಲಿಂದ ಕೊಡೋದ್ರಿ? ನೀನೇಪ ಮಹಾಪುರುಷ. ಇವು ಬೇಡ್ಕೊಳ್ತಾನೆ ಅದು ಮರು ಸಮಯದೊಳಗೆ ಮಾಯ ಆಗಿರ್ತಿದೆ. ಇನ್ನೊಂದು ಇದೆ ಅಂಥೇಳಿ ಅದರ ಬೆನ್ನು ಹತ್ತುತ್ತಾನೆ. ಅನಂತ ಕಾಲದಿಂದ ಪ್ರತಿ ಸಮಯಕ್ಕೆ ಇದನ್ನೇ ಮಾಡಿದಾನೆ ಅನ್ನೋ ವಿಷಯ ತಿಳ್ಕೊಳ್ಳುವ ಸನ್ನಿವೇಶ ಇದೆ. ಇಷ್ಟೇ, ಬೇರೆ ಏನಿಲ್ಲ. ಅನಂತ ಕಾಲದಿಂದ ಇದನ್ನೇ ಮಾಡಿದಾನೆ ಅಂಥೇಳಿ ತಿಳ್ಕೊಳ್ಳುವ ಮಹಾ ಅವಸರ ಇದಿದೆ ರೀ, ಈ ಅವಸರ. ಹಾಗಾದ್ರೆ ಅದನ್ನು ತಿಳ್ಕೊಳ್ಳೇ ಇಲ್ಲ. ಮತ್ತು ಮನೆಗೆ ಹೋಗಿ ಏನೊಂದು 15 ದಿವಸ ಹೋಗಿನಂತಂದ್ರೆ ಏನೇನು ಮಾಡಿಬಿಟ್ಟಿದ್ದೀರಿ ಮನೆ ಅವಸ್ಥಾ ಎಲ್ಲ.
ಐತೇನಿಲ್ರಿ, ನಿಶ್ಚಿತ ರೀ. ಬಾಯಿಂದ ಅನ್ಲಿಕ್ಕೆ ಬೇಕಾದ್ರೆ ಅಸಮರ್ಥ ಇದ್ರೂ ಕೂಡ ಒಳಗೆ ಐತ್ರಿ, ಉಕ್ಕತಿರ್ತೈತಿ. ಅರೆ 15 ದಿವಸ ಬಿಟ್ಟು ಯಾಕೆ ಬಂದೀನಿ, ಅದನ್ನು ವ್ಯವಸ್ಥಿತ ಮಾಡ್ಕೊಂಡಿರೋದಲ್ಲ. ಬಿಟ್ಟು ಬಂದದ್ದ ಶಾಶ್ವತ ಅದ ನಂದಲ್ಲ ಅಂತ ಹೇಳಿ ತಿಳ್ಕೊಳ್ಳೋ ಸಲುವಾಗಿ ಬಂದೈತಿ ಪ್ರಭು. ಮತ್ತೆ ಹೋಗಿ ತನ್ನ ಕಷಾಯ ಭಾವಗಳನ್ನೆಲ್ಲ, ತನ್ನ ವಿಕಾರಿ ಭಾವಗಳನ್ನೆಲ್ಲ ಜಾಗೃತಗೊಳಿಸಿ, ಅವು ಸ್ವಲ್ಪ ಸುಪ್ತಾವಸ್ಥೆಗೆ ಹೋಗಿರ್ತಾವ್ರಿ. ಅಲ್ಲಿ ಗಡಿಯಾರದಾಗ ಎಷ್ಟಾಗೈತ್ರಿ ಬ್ರಹ್ಮಾನಂದ ನೋಡಿ ಹೇಳ್ರಿ. ಅದು ಸರಿ ತಪ್ಪ ಇಲ್ಲ. ಮರಾಠಿದೊಳಗೊಂದು ಬೋಲಿ ಐತಲ್ಲ, ನಿನ್ನ ಪೌಣೆ ಪಾಚನಿ ಬಿಡುವುದಿಲ್ಲ ಅಂತ ಐತೇನಿಲ್ರಿ, ಅದರದ ಸೂಚಕ ಐತ್ರಿ ಅದು. तुझं कोणी पास तू सोडत नाही आहे की नाही, ऐकला की नाही, काय माझंच आहे हे ಕೇಳಿಲ್ಲ. ಹಾ, ಎಷ್ಟು ಮಾಡ್ರ ತನ್ನ ಪೌಣೆ ಪಾಚ್. ಇದು ಕನ್ನಡದೊಳಗೆ ಯಾವ ಪ್ರಕಾರ ನಾಯಿ ಬಾಲ್ ಡೊಂಕ್ ಅಂತ ಹೇಳಿದೆಲ್ಲ ಹಾಗೆ ಅದು ಪ್ರಚಲಿತ ಒಂದು ಬೋಲ್ ಇದೆ, उक्ती ಇದೆ. हा ते आहे तसं पौणे 5 सोडत नाही तसं नाही. ಎಷ್ಟು ಹೇಳಿದ್ರು ನೀವು ಪೌಣೆ 5 ಬಿಡುವುದಿಲ್ಲ. ನಾವರೇ ಕೇಳಿದೇವು ನೋಡ್ರಿ ಸಣ್ಣಂದಿರ್ತ. ಆಮೇಲೆ ಅದು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಮಧ್ಯದೊಳಗಿರ್ಬೇಕೇನು ರೀ, ಬಾರ್ಡ್ರ್ ಮೇಲಿಂದ ಇರ್ಬೇಕದು. ಪೌಣೆ 5 ಯಾಕಂತಾರೋ ಅಂತ ಗೊತ್ತಿಲ್ಲ, ಅದರದನ್ನು ವಿಚಾರ ಮಾಡ್ಬೇಕು. ಅದು ನಿನ್ನಿಂದು ಕಾಣಿಸ್ಕತೈತಿ. ನಾನು ನಿನ್ನೆ ನೋಡಿದ್ದೇನೆ. ಅಂದ್ರೆ ನಾವು ಬಂದಾಗಿಂದ ಹೇಗದೇವು ಹಾಗೆ ಇದೀವ್ರಿ. ನಮ್ದೇ ದೃಷ್ಟಾಂತ. ಮುಖ ಕನ್ನಡಿಯೊಳಗೆ ನಮ್ದೇ ಮುಖ ಕಾಣಿಸ್ತಿದೆಯಲ್ಲ, ಹಾಗೆ ಗಡಿಯಾರ ನಮ್ದೇ ದೃಷ್ಟಾಂತ ಹೇಳ್ತಾ ಇದೆ. ಯಾಕಿತ್ತಿ ಆಯ್ತು, ಪ್ರಜ್ಞೆ ಇಲ್ಲಕೀಗ ಆಗಿತ್ತು ಬೇಡ ಟೈಮ್. ಗಡಿಯಾರ ನನ್ನ ಬಹುತೇಕ ಅದೇ ಅಂತ ಹೇಳ್ತಾಳೆ. ಗಡಿಯಾರ ಅನ್ಕೊಂಡು ನಾನು ಟೈಮ್ ನೋಡಿದೆ, ನೋಡಿಲ್ಲ ನೀವು ಗಡಿಯಾರ. ಎಷ್ಟು ಹೇಳ್ರ ಮತ್ತೆ ನಿಂದ ಪೌಣೆ 5 ಬಿಡುವುದಿಲ್ಲ ನೋಡು ಅಂತ ಹೇಳಿ ನಮ್ಮ ಉಕ್ತಿ ನಾವು ಕೇಳಿದೇವ್ರಿ ಭಾಳಷ್ಟು ಸಣ್ಣಂದಿರ್ತಾ ಇರೋದು. ಏನ್ರಿ ಸಂಗ್ಲಿಯವ್ರು ಗೊತ್ತೈತೇನಿಲ್ಲ? ಇಲ್ಲ ಅಂದ್ರೆ ನಾವು ಸ್ವಲ್ಪ ಅಧಿಕ ಕೇಳಿದೇವೋ ಏನ? ಹಳ್ಳಿಯಾಗಿರ್ಬೇಕು, ಒಂದೊಂದು ಕಡೆ ಇವ್ರು ಹೇಳ್ರಿ, ಅವ್ರು ಹೇಳ್ರಿ. ಅದನ್ನು ಕೇಳಲಿಲ್ಲ. ಅಲ್ಪನಿಗೆ ಐಶ್ವರ್ಯ ಬಂದ್ರ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದ ಅಂತ ಹೇಳಿದಿರ್ಲ. ಈಗ ಅವ್ರು ಸಾವುಕಾರ ಇರ್ತಾರಲ್ಲ, ಬಡ್ಡಿ ಕೊಡವ, ಅವ್ಗೆ ಹೆಂಗ್ ಛತ್ರಿ ಹಿಡ್ಕೊಂಡು ಹೋಗ್ತಾರಲ್ಲ, ಅಷ್ಟು ಐಶ್ವರ್ಯ ಬಂತೈತ ಅಷ್ಟ ಇರ್ಬೋದು. ಅದ ಒಬ್ಬ ಛತ್ರಿ ಹಿಡ್ಕೊಂಡು ಇರ್ತಾರ, ಸಾವುಕಾರ ಆಯ್ತು ಅಂತ ನಾವು ಅಷ್ಟು ಆನಂದ. ಚಲೋ, ನಾ ಇನ್ನೊಂದ್ಸಲ ಓದ್ತೇನೆ ನೋಡ್ರಿ, ನೀವು ಮುಚ್ಚಿದ್ರನು. ಹೇಗೆ ಇಲ್ಲಿಂದ ಹಿಡಿದು ಆಶ್ರವದ ಸ್ವರೂಪವನ್ನು ಹೇಳುತ್ತಾರೆ. ಒಂದ್ಸಲ ಆ ವಿಷಯನ ಬುದ್ಧಿಯೊಳಗೆ ತಗೊಂಡು, ಹೇಗಿದ್ದಾನೆ ಆ ಜ್ಞಾನ ಯೋಧನು, ಮೊದಲು ಪ್ರಶ್ನೆಗೆ ಉತ್ತರ, ಆಮೇಲೆ ನಾವೇನು ಹೇಳ್ಬೇಕಂತೇವೆ ಅನ್ನೋದನ್ನ ಅವರು ಹೇಳ್ತಾರೆ. ಪ್ರಶ್ನೆಗೆ ಉತ್ತರೇನ? ಉದಾರ ಗಂಭೀರ ಮಹೋದಯ ಶಾಶ್ವತನಿದ್ದಾನೆ, ಅನಂತ ಗುಣದ ಅನಂತ ಶಕ್ತಿಯಿಂದ ವಿರಾಜಮಾನನಿದ್ದಾನೆ. ಅವನ ಸ್ವರೂಪವು ಹೀಗಿದೆ. ಏನು ಹೇಳೋದಪ್ಪ ಅವನ ಬಗ್ಗೆ? ವಿಶೇಷ ಏನು ಹೇಳೋದ? ಅವನ ಸ್ವರೂಪ ಹೀಗಿದೆ ನೋಡಪ್ಪ. 2 ಮಾತಿನೊಳಗೆ ಹೇಳಿದಾರ್ರಿ. ತಲೆ ಬೇಸರ ಆಗುವಷ್ಟು ಹೇಳಿಲ್ರಿ. ಕಲಸ್ಟಿಕಾದೊಳಗ ಬಹಳ ಕಮ್ಮಿ ಹೇಳಿದಾರ್ರಿ. ಪ್ರಶ್ನೆ ಕೂಡ ಭಾಷಾದನುಸಾರ ಇಲ್ರಿ, ಅಷ್ಟಷ್ಟ ಇಷ್ಟಿಷ್ಟ. ಹೇಗಿದ್ದಾನೆ, ಹೇಗಿದೆ ಜ್ಞಾನವು, ಇಷ್ಟೇ. ಅಷ್ಟೇ ಇದ್ಮೇಲೆ ಅದಕ್ಕೆ ಎಷ್ಟು ಪರ್ಯಾಪ್ತ ಬೇಕು ಅಷ್ಟೇ ಉತ್ತರ ರೀ. ಭಾಷಾಶಾಸ್ತ್ರದ ಕೂಡ ಗಮನ ಕೊಟ್ಟಿಲ್ಲ, ಅಷ್ಟ ಸಂಕ್ಷಿಪ್ತ ಇದೀರಿ. ಜ್ಞಾನ ಹೇಗೆ, ಆ ಜ್ಞಾನ ಯೋಧ ಹೇಗಿದ್ದಾನೆ? ಉದಾರ ಅರ್ಥಾತ್ ಶಾಶ್ವತ.
ಇಷ್ಟೇ ಸಾಕಿತ್ತು ರೀ. ಶಾಶ್ವತ ಇದ್ದಾನೆ ಇಷ್ಟೇ ಸಾಕಿತ್ತು. ಆದರೆ ಸ್ವಲ್ಪ ಸಂಕ್ಷಿಪ್ತ ಹೇಳಿದರೆ ತಿಳಿಯುವುದಿಲ್ಲ ಅಂತೇಳಿ ಇನ್ನೊಂದು ಸ್ವಲ್ಪ ವಿಸ್ತಾರ ಮಾಡಿದ್ರು. ಏನ? ಅನಂತ ಶಕ್ತಿಯಿಂದ ವಿರಾಜಮಾನನಿದ್ದಾನೆ. ಮೂರನೇದೇನು ಹೇಳಬೇಕಾಗಿಲ್ಲ. ಯಾಕೆ ಹೇಳಬೇಕಾಗಿಲ್ಲ? ಯಾಕೆ ಹೇಳಬೇಕಾಗಿಲ್ಲ? ಯಾರು ಹೇಳ್ರೆ ಸಾಕು, ಮೂರನೇದು ನೀವು ಕಾರ್ಯ ಮಾಡ್ತಾನ್ರಿ. ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಆದ ನಂತರ ಚಾರಿತ್ರ ತಾನ ಮಾಡ್ತಾನ್ರಿ. ತಾನೇ ಮಾಡೋದಿರ್ತಿದೆ. ಸಮ್ಯಕ್ ದರ್ಶನದ ಉಪಾಯ ಹೇಳಿಕೊಡ್ತಾರೆ, ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರದ ಸ್ವರೂಪ ತಿಳಿಸಿಕೊಡ್ತಾರೆ. ಚಾರಿತ್ರ ಅಂಗೀಕಾರ ಸ್ವಯಂ ತಾನೇ ಮಾಡೋದು. ಅದೇ ಪ್ರಕಾರ ಮುಂದ ಹೇಗಿದೆ ಆಶ್ರವವು? ಮಹಾಮದ ನಿರ್ಭರ ಮಂಥರ ಸಮಸ್ತ ಸಂಸಾರಿ ಜೀವರಾಶಿಯು ಆಶ್ರವದ ಅಧೀನವಿದೆ, ಅದರಿಂದ ಗರ್ವಿತವಾಗಿದೆ. ಯಾವುದ? ಮಧುಕರನ್ನ ಗರ್ವಿತ ಯಾವುದಾಗಿದೆ? ಜೀವರಾಶಿಯನ್ನು ಆಶ್ರವ. ಇಲ್ಲಿ ಆಶ್ರವ ನಿನ್ನೆ ಬಂದಿತ್ತ, ಅಲ್ಲಿ ಅದು ಅಂತ ಹೇಳಿದ್ರೆ ಅಲ್ಲಿ ಮೊದಲಿನ ಶಬ್ದ ಇತ್ತರಿ. ಅದಕ್ಕೆ ನೋಡ್ರಿ, ವಿಷಯ ತಿಳ್ಕೊಳ್ಳಬೇಕಾದ್ರೆ ವಿಷಯದ ಜೊತೆಗೆ ಒಂದಾಗೋದು. ಅಲ್ಲಿರ್ತಲ್ಲ ಏನು ಬಂದಿತ್ತು? ಶಲ್ಯ. ಹಾ, ಶಲ್ಯ. ಹಾಗಾದ್ರೆ ಶಲ್ಯದ ಮಾತು ಬಂದಿತ್ತಲ್ಲ, ಅದರಿಂದ ಅಂತಂದ್ರೆ ಶಲ್ಯದಿಂದ ಏನು ಸಂಸಾರಿ ಜೀವ ಈಗ ಅಂಥೇಳಿ ಇತ್ತಲ್ಲಿ ಪ್ರಶ್ನೆ. ಆದರೆ ಇಲ್ಲಿ ಯಾವ ಪ್ರಕಾರ ಶಬ್ದ ಇದೆಯಲ್ಲ ಅದರಿಂದ ವಿರುದ್ಧ ಇತ್ತರಿ. ಅಲ್ಲಿ ಹೋಗಿಬೇಕಾರೆ ನೋಡ್ರಿ, ಸಮಸ್ತ ಸಂಸಾರಿ ಜೀವವು ಆಶ್ರವದ ಅಧೀನವಿದೆ, ಅದರಿಂದ ಗರ್ವಿತವಾಗಿದೆ. ಅಂದ್ರೆ ಸಂಸಾರಿ ಜೀವರಾಶಿ ಗರ್ವಿತ ಆಗಿದೇನ? ಆಶ್ರವ ಗರ್ವಿತ ಆಗಿದೆ. ಆಶ್ರವ ಗರ್ವಿತ ಆಗಿದೆ. ಯಾಕಂದ್ರೆ ಸಂಸಾರಿ ಜೀವರಾಶಿ ಅದರ ಅಧೀನ ಇದೆಯಲ್ಲ, ಇನ್ನು ಸಂಸಾರಿ ಜೀವನ ಗರ್ವಿತ ಆಗಿದೆ. ಆದ್ರೆ ಇಲ್ಲಿ ಹೀಗಿದೆ ಆಶ್ರವವು ಅಂತ ಹೇಳಿ ಪ್ರಶ್ನೆ ಇದೆ. ಹೀಗೆ ಹೇಳಿದ ನಂತರ ಅರ್ಥ ಅದನ್ನ ತೆಗೆಯೋದಿದೆ, ಅದು ನಾಳೆ ವಿಷಯ. ಅದರಿಂದ ಗರ್ವಿತವಾಗಿದೆ ಮತ್ತು ಆ ಗರ್ವದಿಂದ ಮದವೇರಿ ಅದರಲ್ಲಿ ಮಗ್ನವಾದಂತೆ ಇದೆ. ನೋಡೋಣ.